ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 20, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಭಾರತ ಯಾವಾಗಲೂ ನೇಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ನಮ್ಮೊಂದಿಗೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥ ಒಂದು ಡೆವಲಪ್ಮೆಂಟನ್ನು ಸಪೋರ್ಟ್ ಮಾಡಲಿಕ್ಕೆ ಆಗಿರ್ಬೋದು, ಒಳ್ಳೆ ರೀತಿಯಾದಂಥ ಒಂದು ಕೋಆಪರೇಷನ್ನ ತರಲಿಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದು. ಈ ನಿಟ್ಟಿನಲ್ಲಿ ಭೂತಾನ್ ರಿಲೇಟೆಡ್ ಇರುವಂಥ ಆರ್ಟಿಕಲನ್ನು ನಾವು ಕಾಣ್ತಾ ಇದ್ದೀವಿ. GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಬೋದು, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಸಂಬಂಧಪಟ್ಟಂತೆ. ಇನ್ನು MSPಗೆ ಸಂಬಂಧಪಟ್ಟಂತೆ ಇವಾಗ ಎಥಿಕಲ್ಲಿ ಅದು ರೈಟ್ ಇದೆನಾ, ಇಂಪರೇಟಿವ್ ಇದೆನಾ, ಎಥಿಕಲಿ ಇದು ಕರೆಕ್ಟ್ ಇದೆಯಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. MSPಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ PM ಆಶಾ ಸ್ಕೀಮ್ ಅಂದರೆ ಏನು ಅಂತ ಎಲಾಬ್ರೇಟ್ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಕ್ಯೂರಿಯಸ್ ಕೇಸ್ ಆಫ್ ಸೋಸಮ್ಮ IP ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಇವರು ತೆಗೆದುಕೊಂಡಿರುವಂತಹ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಕೌ ಬ್ರೀಡನ್ನು ಕನ್ಸರ್ವ್ ಮಾಡುವಂತಹ ನಿಟ್ಟಿನಲ್ಲಿ ಅವರು ಫೇಸ್ ಮಾಡುವಂತಹ ತೊಂದರೆಗಳಾಗಿರ್ಬೋದು, ಎಷ್ಟು ಮಟ್ಟಿಗೆ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಈ ಮಾಡೆಲನ್ನು ನಾವು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥ ಒಂದು ಎಕ್ಸಾಂಪಲನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಏನು ಕಲಿತೀವಲ್ಲ ಅದರಲ್ಲಿ ತುಂಬ ಇಂಪಾರ್ಟೆಂಟ್. GS ಪೇಪರ್ 3ನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇದನ್ನು ಅಗೇನ್ GS ಪೇಪರ್ 3ನಲ್ಲಿ MSPಗೆ ಸಂಬಂಧಪಟ್ಟಂಥ ಇಶ್ಯೂಸ್. ಇನ್ನು ಫೋರ್ಸ್ ಲೇಬರ್ಗೆ ಸಂಬಂಧಪಟ್ಟಂತೆ 2021 ಒಂದು ರಿಪೋರ್ಟಲ್ಲಿರುವಂಥ ಹೈಲೈಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್ ಇರೋದ್ರಿಂದ ಮೇನ್ಸಲ್ಲಿನೂ ಸಹ ಈ ಒಂದು ಡೇಟಾವನ್ನು ನಾವು ಯೂಸ್ ಮಾಡ್ಕೋಬೋದು. ಪ್ರಿಲಿಮ್ಸಲ್ಲಿಯೂ ಸಹ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸ್ ಓರಿಯೆಂಟೇಷನಲ್ಲೂ ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು, ಯಾವ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟು ಅಂತ ನಾವು ಚರ್ಚೆ ಮಾಡಲಿದ್ದೇವೆ. ಸೊ ಇವತ್ತಿನ ಡಿಸ್ಕಷನ್ ಅಡಿನಲ್ಲಿ 4 ಆರ್ಟಿಕಲ್ಸ್ಗಳನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಂಡಲ್ಲಿ ಟರ್ಮಿನಾಲಜಿ ಬಗ್ಗೆ ನಾವು ಡಿಸ್ಕಷನ್ನ ಮಾಡುವಂಥದ್ದು. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, 2021ರಲ್ಲಿ ಒಟ್ಟಾರೆಯಾಗಿ ಇದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಡೇಟಾ ಅಂತಲೇ ಹೇಳ್ಬೋದು. ILO ರಿಕಗ್ನೈಸೇಷನ್ ಮಾಡಿರೋ ಪ್ರಕಾರ ಇಂಡಿಯನ್ ಲೇಬರ್ ಆರ್ಗನೈಜೇಷನ್, ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಜೆನೆವಾದಲ್ಲಿದೆ. ಸೊ ಈ ಒಂದು ಹೆಡ್ ಕ್ವಾರ್ಟರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ರಿಲೀಸ್ ಮಾಡಿರೋ ಪ್ರಕಾರ ಫೋರ್ಸ್ಡ್ ಲೇಬರ್ ಎಷ್ಟು ಮಟ್ಟಿಗೆ ಇದ್ದಾರೆ, 27.6 ಮಿಲಿಯನ್ ಪೀಪಲ್ ಅಷ್ಟು ಇವತ್ತು ಫೋರ್ಸ್ಡ್ ಲೇಬರ್ ಇದ್ದಾರೆ. ಒತ್ತಾಯಪೂರ್ವಕವಾಗಿ ಅವರನ್ನು ನಾವು ಇವತ್ತು ಲೇಬರ್ ಆ್ಯಕ್ಟಿವಿಟೀಸ್ನಲ್ಲಿ ಎಂಗೇಜ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಇವರಿಂದ ಆಗ್ತಾ ಇರುವಂತಹ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಪ್ರಾಫಿಟ್ ಎಷ್ಟು ಮಟ್ಟಿಗೆ ಆಗ್ತಾ ಇದೆ. ಸೊ ಇದರ ಒಂದು ವರ್ತನ್ನು ನಾವು ನೋಡೋದಾದರೆ ಸರಿಸುಮಾರು $36 ಬಿಲಿಯನ್ ಅಷ್ಟು ಪರ್ ಇಯರ್ನ ಆಧಾರದ ಮೇಲೆ ಈ ಫೋರ್ಸ್ ಲೇಬರ್ಸಿಂದ ನಾವು ಪ್ರಾಫಿಟನ್ನು ಪಡೆದುಕೊಳ್ತಾ ಇದ್ದೀವಿ. ಸೊ ನೀವು ಅರ್ಥ ಮಾಡ್ಕೋಬೋದು ಫೋರ್ಸ್ ಲೇಬರಿಂದನೂ ಸಹ ಎಷ್ಟು ಮಟ್ಟಿಗೆ ಪ್ರಾಫಿಟ್ ಇದೆ ಅಂತ. ಈ ಒಂದು ಪ್ರಾಫಿಟನ್ನು ನಾವು ನೋಡೋದಾದರೆ 2014ಇಂದ ಇವಾಗ 2021 ಇಷ್ಟರ ಒಂದು ಸಂದರ್ಭದಲ್ಲಿ 37% ಅಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ವಾಟ್ ಯು ಕ್ಯಾನ್ ಸೇ ಅಂತಂದರೆ ಇಲ್ಲೀಗಲ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಇಲ್ಲೀಗಲ್ ಪ್ರಾಫಿಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಫೋರ್ಸ್ ಲೇಬರನ್ನು ಕಾಣ್ತಾ ಇದ್ದೀವಿ. ಇದರಿಂದ ಪ್ರಾಫಿಟು ಸಹ ಇವತ್ತು ಜನ್ರೇಟ್ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ನಾವು ವಿಕ್ಟಿಮ್ಸಿಂದ ಎಕ್ಸ್ಪ್ಲಾಯ್ಟೇಷನನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಗಮನ ಹರಿಸ್ಬೋದು. ಈ ಒಂದು ಇಲ್ಲಿಗಲ್ ಪ್ರಾಫಿಟಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಂದರೆ ಈ ವಿಕ್ಟಿಮ್ಸ್ಗಳಿಂದ, ಸೊ ಫೋರ್ಸ್ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ, ವಿಕ್ಟಿಮ್ಸ್ಗಳಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಕ್ಸ್ಪ್ಲಾಯ್ಟೇಷನನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಕ್ಸ್ಪ್ಲಾಯ್ಟೇಷನನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ಟೋಟಲ್ ಆ್ಯನ್ಯುವಲ್ನ ಆಧಾರದ ಮೇಲೆ ಇಲ್ಲಿಗಲ್ ಪ್ರಾಫಿಟನ್ನು ಪಡಿತಾ ಇರ್ತಕ್ಕಂಥ ಕಂಟ್ರೀಸ್ಗಳನ್ನು ನಾವು ನೋಡೋದಾದ್ರೆ ಯಾವ್ಯಾವ ರೀಸನ್ಸ್ಗಳಲ್ಲಿ ಎಷ್ಟು ಮಟ್ಟಿಗೆ ಪ್ರಾಫಿಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಓಕೆ, ಸೆಂಟ್ರಲ್ ಏಷ್ಯನ್ ನಡಿನಲ್ಲಿ ಇರೋಂಥ ಒಂದು ಪ್ರಾಫಿಟ್ ಸೆಂಟ್ರಲ್ ಏಷ್ಯಾದಲ್ಲಿ $84 ಬಿಲಿಯನ್ ಅಷ್ಟು ನಾವು ಕಾಣ್ತಾ ಇದ್ದೀವಿ. ಈವನ್ ಏಷ್ಯಾ ಆದಮೇಲೆ ಪೆಸಿಫಿಕ್ ರೀಜನ್ ನಡಿನಲ್ಲೂ ಸಹ ಏಷ್ಯಾ ಮತ್ತು ಪೆಸಿಫಿಕ್ ರೀಜನ್ ನಡಿನಲ್ಲಿ ಕಂಪ್ಯಾರಿಟಿವ್ಲಿ ನೋಡೋದಾದರೆ $62 ಬಿಲಿಯನ್ ಅಷ್ಟಾಗಿರ್ಬೋದು. ಅಮೇರಿಕಾನಲ್ಲಿ $52 ಬಿಲಿಯನ್ ಇದೆ. ಆಫ್ರಿಕಾ ಕಾಣ್ಬೋದು, ಆಫ್ರಿಕಾದಲ್ಲೂ ಸಹ $20 ಬಿಲಿಯನ್ ಅಷ್ಟು ನಾವು ಕಾಣ್ತಾ ಇದ್ದೀವಿ. ಇನ್ನು ಅರಬ್ ಸ್ಟೇಟ್ಸ್ ನಡಿನಲ್ಲಿ $18 ಬಿಲಿಯನ್ ಅಷ್ಟು ಪ್ರಾಫಿಟನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರಿಪೋರ್ಟು ಸಹ ಎಂಫಸೈಸ್ ಮಾಡೋ ಪ್ರಕಾರ ಕಮರ್ಷಿಯಲ್ ಸೆಕ್ಷುವಲ್ ಎಕ್ಸ್ಪ್ಲಾಟೇಷನ್, ಸೊ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯವನ್ನು ನಾವು ನೋಡೋದಾದರೆ ಇಲ್ಲಿಗಲ್ ಪ್ರಾಫಿಟ್ ಏನಾಗಿದೆಯಲ್ಲ ಟೋಟಲ್ ಆಗಿ ಇದರಲ್ಲಿ 2/3 ಅಷ್ಟು ಏನಾಗಿದೆ ಅಂದರೆ ಮಹಿಳೆಯರ ಮೇಲೆ ಸೆಕ್ಷುವಲ್ ಎಕ್ಸ್ಪ್ಲಾಟೇಷನ್ ಆಗಿದೆ. 73% ಅಂತಲೇ ಹೇಳ್ಬೋದು. 73% ಅಷ್ಟು ಮಹಿಳೆಯರ ಮೇಲೆ ಆಗಿರುವಂಥ ಒಂದು ಎಕ್ಸ್ಪ್ಲಾಯ್ಟೇಷನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೇಟಾವನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಇಲ್ಲೀಗಲ್ ಪ್ರಾಫಿಟ್ನ ಮುಖಾಂತರ ನಾವೇನು ಅರ್ಥ ಮಾಡ್ಕೋಬೋದು, ಇದರಿಂದ ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂತಹ ರೈಟ್ಸು ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ ಅನ್ನೋದನ್ನು ಕಾಣ್ಬೋದು.
ಸೊ ಜನರ ಮೇಲೆ ಇವತ್ತು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವ್ರನ್ನ ಆಲ್ರೆಡಿ ಇವಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಹ್ಯೂಮನ್ ರೈಟ್ಸನ್ನು ವೈಲೇಷನ್ ಮಾಡ್ದಂಗೆ, ಯಾಕೆಂದರೆ ಅವ್ನು ಫೋರ್ಸ್ಫುಲಿ ಅವ್ರ ಲೇಬರ್ ಕಂಡೀಷನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಫೋರ್ಸ್ ಲೇಬರ್ ಮುಖಾಂತರ ಅಗೇನ್ ಅವರ ಒಂದು ರೈಟ್ಸ್ ವೈಲೇಷನ್ ಆಗಿರೋದ್ರೊಂದಿಗೆ ಮತ್ತು ಅದರಿಂದ ಪ್ರಾಫಿಟನ್ನು ಸಹ ಇವರು ಜನರೇಟ್ ಮಾಡ್ತಾ ಇದ್ದಾರೆ. ಡಬಲ್ ಎಕ್ಸ್ಪ್ಲಾಯಿಟೇಷನ್ ಅಂತಲೇ ಸಹ ನಾವಿಲ್ಲಿ ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಎಷ್ಟರ ಮಟ್ಟಿಗೆ ರಿಪೋರ್ಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಕಾಣ್ತಾ ಇದ್ದೀವಿ. ಸೊ ಎಷ್ಟು ಮಿಲಿಯನ್ ಪಾಪ್ಯುಲೇಷನ್ ಇವಾಗ ಫೋರ್ಸ್ ಲೇಬರಲ್ಲಿ ಎಂಗೇಜ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕಾಣ್ಬೋದು. ಈವನ್ ಇನ್ಕ್ರೀಸ್ ಆಗಿರೋದನ್ನು ರಿಪೋರ್ಟ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಎವ್ರಿ 1000 ಪೀಪಲ್ಗೆ 3.5 ಪೀಪಲ್ಗೆ ಇವತ್ತು ಫೋರ್ಸ್ ಲೇಬರಲ್ಲಿದ್ದಾರೆ ಅನ್ನೋದು ವರ್ಲ್ಡ್ನ ಆಧಾರದ ಮೇಲೆ ನಾವು ಕಾಣ್ಬೋದು. ಈ ರೀತಿಯಂಥ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಆನ್ಸರ್ಲಿ ಬಳಕೆ ಮಾಡ್ಬೋದು. ಇದು 2016 ಹಾಗೂ 2021ನ ಒಂದು ಇನ್ ಬಿಟ್ವೀನಲ್ಲಿರ್ತಕ್ಕಂಥ ಒಂದು ಡ್ಯೂರೇಷನ್. ಸೊ ಒಟ್ಟಾರೆಗೆ ಎಷ್ಟರ ಮಟ್ಟಿಗೆ ಫೋರ್ಸ್ ಲೇಬರ್ಸ್ಗಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರಿಲಿಮ್ಸಲ್ಲಿನೂ ಸಹ ನಮಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂಪಾರ್ಟೆಂಟ್. ಸೊ ಇವರು ಹೇಗೆ ಇಲ್ಲಿ ಫೋರ್ಸ್ ಲೇಬರ್ಗೆ ಸಂಬಂಧಪಟ್ಟಂಥ ಡೇಟಾವನ್ನು ರಿಲೀಸ್ ಮಾಡಿ ತುಂಬ ಅಥೆಂಟಿಕೇಟೆಡ್ ಆಗಿರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಪರ್ಸ್ಪೆಕ್ಟಿವನ್ನು ಕೊಡ್ತಾ ಇದ್ದಾರೆ. ಸೊ ಮೇನ್ಸಲ್ಲಿ ನಾವು ಈ ಒಂದು ಇನ್ಫಾರ್ಮೇಷನ್ಸನ್ನು ಈಸಿಯಾಗಿ ಬಳಕೆ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಇಷ್ಟು ಪಾಯಿಂಟ್ಸ್ಗಳು ಕ್ಲಿಯರ್ ಆಗಿದ್ದರೆ ಸಾಕು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಎಕ್ಸ್ಪ್ಲಾಯಿಟೇಷನ್ಗೆ ಸಂಬಂಧಪಟ್ಟಂತೆ ಫೋರ್ಸ್ ಲೇಬರ್ಗೆ ಸಂಬಂಧಪಟ್ಟಂಥ ಯಾವ್ಯಾವ ಆರ್ಟಿಕಲ್ಸ್ಗಳಿದ್ದಾವೆ? ಸೊ ಆರ್ಟಿಕಲ್ನ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಯಾವ ಆರ್ಟಿಕಲ್ಸ್ಗಳು ಎಕ್ಸ್ಪ್ಲಾಯಿಟೇಷನ್ಗೆ ಸಂಬಂಧಪಟ್ಟಂತಹ ರಿಫ್ಲೆಕ್ಷನ್ಸನ್ನು ಕೊಡ್ತವೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಪ್ರಿಲಿಮ್ಸಲ್ಲಿ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥ ಆರ್ಟಿಕಲ್ಸ್ಗಳು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಗ್ಯಾರಂಟೀಡ್ MSP ಈಸ್ ಅನ್ ಎಥಿಕಲ್ ಇಂಪರೇಟಿವ್. ನಾವು MSPಯನ್ನು ಪ್ರೊವೈಡ್ ಮಾಡೋದು, ಅದರಲ್ಲೂ ಗ್ಯಾರಂಟೀಡ್ ಆಗಿರ್ತಕ್ಕಂಥ MSPಯನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಲ್ಲ, ಅದು ನಿಜವಾಗ್ಲೂ ಎಥಿಕಲಿ ರೈಟ್ ಇದೆನಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಎಥಿಕಲ್ ಇಂಪಾರ್ಟೆನ್ಸನ್ನು ಹೊಂದಿದೆನಾ ಅನ್ನೋದ್ರ ಬಗ್ಗೆ ಆಥರ್ ಅವರು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಎಲೆಕ್ಷನ್ಸ್ಗಳು ಬರ್ತಾ ಇದೆ. ಎಲೆಕ್ಷನ್ ಒಂದು ಸಂದರ್ಭದಲ್ಲಿ ಎಲೆಕ್ಷನ್ ಅಪ್ರೋಚ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಫಾರ್ಮರ್ಸ್ಗಳು ಅಪ್ರೋಚ್ ಮಾಡ್ತಾ ಇದ್ದಾರೆ. MSPಯನ್ನು ಲೀಗಲೈಸ್ ಮಾಡಬೇಕು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗೆ ಸಂಬಂಧಪಟ್ಟಂಥ ಇದೊಂದು ಇಶ್ಯೂ ಏನಿದೆ ಅಲ್ಲ, ಸೊ ನಾವು ಫೇರ್ ಪ್ರೈಸಿಂಗನ್ನು ಎನ್ಶೋರ್ ಮಾಡಬೇಕು. ಎಕನಾಮಿಕ್ ವಲ್ನರಾಬಿಲಿಟೀಸ್ಗಳು ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದ್ವಲ್ಲ, ಇವುಗಳನ್ನೆಲ್ಲ ಫೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಾರ್ಮರ್ಸ್ಗಳು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಅಂತಲೇ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಈ ಮೊದಲು ಆಂಧ್ರ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥದ್ದಾಗಲಿ, ಡ್ರಾಫ್ಟನ್ನು ರೆಡಿ ಮಾಡಿರೋದಾಗಿ ಕಾಣ್ತಾ ಇದ್ವಿ. 2018ರಲ್ಲೂ ಸಹ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲು ಸಹ ಫಾರ್ಮರ್ಸ್ ರೈಟ್ಗೆ ಸಂಬಂಧಪಟ್ಟಂತೆ ಒಂದು ಲೀಗಲೈಸ್ಡ್ ಸ್ಟೇಟಸನ್ನು ಕೊಡಬೇಕು ಅಂತಲೂ ಸಹ ಪಾಸ್ ಮಾಡಿರೋದನ್ನು ನಾವು ಕಾಣ್ತಾ ಇದ್ವಿ. ಇದು ಫಸ್ಟ್ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ MSP ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ. ಅಗ್ರಿಕಲ್ಚರ್ ಚಾಪ್ಟರ್ ನಡಿನಲ್ಲಿ MSPಯನ್ನು ನಾವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಮೋಡಿಟೀಸ್ಗಳಿಗೆ ಪರ್ಟಿಕ್ಯುಲರ್ಲಿ ಎಷ್ಟು ನಂಬರ್ ಇದ್ದಾವೆ, 23 ಕ್ರಾಪ್ಸ್ಗಳನ್ನು ಕವರ್ ಮಾಡುವಂತೆ, 22+1 ಅಂತ ಹೇಳ್ಬೋದು. ಸೊ ಫಾರ್ಮರ್ಸ್ಗಳು ಬೆಳೀತಾ ಇರುವಂತಹ ಬೆಳೆಗೆ ನಿಗದಿತವಾದಂತಹ ಅಥವಾ ಬೆಂಬಲ ಬೆಲೆಯನ್ನು ಈ ಒಂದು ಕ್ರಾಪ್ಸ್ಗಳಿಗೆ ಏನು ಮಾಡ್ತಾ ಇದ್ದಾರೆ, MSPಯನ್ನು ಫಿಕ್ಸ್ ಮಾಡ್ತಾರೆ. ಸೊ MSPಯನ್ನು ಫಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದೆ, ಫಾರ್ಮರ್ಸ್ಗಳ ಒಂದು ಪ್ರೊಟೆಸ್ಟ್ ಏನಿದೆ ಅಂತಂದರೆ ಇದನ್ನು ನಾವು ಲೀಗಲೈಸ್ ಮಾಡಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ಯಾಟ್ಯೂಟರಿ ಬ್ಯಾಕಪ್ ಇಲ್ಲ. ಅಂದರೆ ಸರ್ಕಾರ ಅನೌನ್ಸ್ ಮಾಡಿದ ಮೇಲೆ ಮ್ಯಾಂಡೇಟರಿಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ಇಲ್ಲ. MSPಯನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇಶ್ಯೂಸ್ಗಳಿವೆ. ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಕ್ರಾಪ್ಸ್ಗಳ ಮೇಲೆ ಕೊಡ್ತಾ ಇದ್ದಾರೆ. ಇವಾಗ ನಾರ್ತ್ ರೀಜನ್ಸಲ್ಲಿ ಮಾತ್ರ ಇದು ಬೆನಿಫಿಟನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೌತಲ್ಲಿರ್ತಕ್ಕಂತಹ ಫಾರ್ಮರ್ಸ್ಗಳಿಗೆ ಅಷ್ಟೊಂದು ಬೆನಿಫಿಟನ್ನು ಇದು ಕ್ರಿಯೇಟ್ ಮಾಡ್ತಾ ಇಲ್ಲ. ಮೇಜರ್ಲಿ ಸ್ವಲ್ಪ ಕ್ರಾಪ್ಸ್ಗಳ ಮೇಲೆ ಇದು ಹೆಚ್ಚು ಡೈವರ್ಷನನ್ನು ಮಾಡ್ತಾ ಇದೆ ಅಂತ ಕಾಣ್ಬೋದು. ವೀಟ್ ಆಗಿರ್ಬೋದು ಅಥವಾ ಪ್ಯಾಡಿ ಗ್ರೋ ಏನು ಮಾಡ್ತೀವಲ್ಲ, ಅವೇ ಹೆಚ್ಚು ಏನು ಮಾಡ್ತಾ ಇದೆ ಅಂತಂದರೆ ಮೇಜರ್ ಅಲೋಕೇಶನಲ್ಲಿ ತಿಂದ್ಕೊಂಡ್ಬಿಡ್ತಾ ಇದ್ದಾವೆ. ಅಂದರೆ ಮೇಜರ್ ಅಲೋಕೇಶನ್ ಅಡಿಯಲ್ಲಿ ಕೆಲವು ಕ್ರಾಪ್ಸ್ಗಳ ಮೇಲೆ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ ಅಥವಾ ಪ್ರಾಫಿಟ್ ಆಗ್ತಾ ಇದೆ ಅಂತ ಕಾಣ್ಬೋದು. ಕೆಲವೊಂದಿಷ್ಟು ಸ್ಟೇಟ್ಸ್ಗಳು, ಫಾರ್ ಎಕ್ಸಾಂಪಲ್ ಪಂಜಾಬ್ ಹೆಚ್ಚು ಬೆನಿಫಿಟನ್ನು ಪಡೆದುಕೊಂಡಿದೆ ಅಂತಲೂ ಸಹ ಕಾಣುವಂಥದ್ದು. ಸೊ ಈ ಒಂದು ಮೇಜರ್ ಇಶ್ಯೂಸ್ ನಡಿನಲ್ಲಿ ಕ್ರಿಟಿಕಲಿ ನಾವು ಇವಾಗ ಯಾಕೆ MSPಯನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ಯಾಕೆ ಮಾಡುತ್ತೆ, ಬೇಸಿಕಲಿ ಫಾರ್ಮರ್ಸ್ಗಳಿಗೆ ಬೇಕಾಗ್ತಕ್ಕಂತಹ ಒಂದು ಇನ್ಕಮ್ ಅಶ್ಯೂರಿಟಿ, ಅನ್ಸರ್ಟನಿಟಿ ಕನ್ಸಿಡರೇಷನಲ್ಲಿ ಫಾರ್ಮರ್ಸ್ಗೆ ಬೇಕಾಗುವಂಥ ಒಂದು ಇನ್ಕಮ್, ಫಾರ್ಮರ್ಸ್ಗೆ ಒಂದು ಏನಿರುತ್ತೆ, ಸೆಕ್ಯೂರಿಟಿ ಇರುತ್ತಲ್ಲ, ಇಷ್ಟರ ಮಟ್ಟಿಗೆ ನಾವು ಬೆಳೆದ್ರೆ ನಾವು ಇಷ್ಟು ಸಿಕ್ಕುತ್ತೆ, ಸರ್ಕಾರ ಅಟ್ಲೀಸ್ಟ್ ಮಾರ್ಕೆಟಿಂದ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಕಾಣ್ಬೋದು. ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಫುಡ್ ಇನ್ಫ್ಲೇಷನ್ ಆದರೆ, ಕ್ರಾಪ್ಸ್ಗಳು ಫುಡ್ ಇನ್ಫ್ಲೇಷನ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಲೆವೆಲ್ಗೆ
ಫಾರ್ಮರ್ಸ್ಗಳಿಗೆ ಸಹಕಾರಿ ಆಗುತ್ತೆ. ಬಟ್ ಅನ್ಸರ್ಟನಿಟಿ ಅಥವಾ ಆ ಒಂದು ಕ್ರಾಪ್ಗೆ ಸಂಬಂಧಿಸಿದಂಥ ಡಿಮ್ಯಾಂಡೇ ಇವತ್ತು ಮಾರ್ಕೆಟಲ್ಲಿ ಇಲ್ಲ ಅಂದಮೇಲೆ ಏನಾಗುತ್ತೆ ಹೇಳಿ, ಫಾರ್ಮರ್ಸು ಆ ಕ್ರಾಪನ್ನು ಏನು ಬೆಳಿಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಆ ಫ್ಯಾಕ್ಟ್ರೀಸ್ಗಳನ್ನೆಲ್ಲ ಕನ್ಸಿಡರ್ ಮಾಡದೆ ಲಾಸಲ್ಲಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಅವ್ರು ಬಿತ್ತನೆ ಮಾಡಲಿಕ್ಕೆ ಬೇಕಲ್ಲ ಅಮೌಂಟು. ಸೊ ಇದನ್ನೆಲ್ಲ ಕನ್ಸಿಡ್ರೇಷನ್ನ ಮಾಡ್ತಾ ಫಾರ್ಮರ್ಸ್ಗಳಿಗೆ ಏನು ಮಾಡ್ತಾರೆ, ಒಂದು ಫಿಕ್ಸ್ಡ್ ಅಮೌಂಟನ್ನು ಡಿಸೈಡ್ ಮಾಡ್ತಾರೆ. ಸೊ ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರೊಡಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಕಾಸ್ಟನ್ನು ತೆಗೆದುಕೊಂಡಿದ್ದಾರೆ. ಸೊ ಆ ಎಲ್ಲ ಒಂದು ಫಾರ್ಮುಲಾವನ್ನು ಯೂಸ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಒಂದು ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅಮೌಂಟನ್ನು ಫಿಕ್ಸ್ ಮಾಡಿದಾದಮೇಲೆ ಒಂದು ಸೆಕ್ಯೂರಿಟಿ ಬರುತ್ತೆ ಅಂತ ಕಾಣ್ಬೋದು. ಇದೊಂದು. ಇನ್ನೊಂದು ಇದ್ರ ಮೇಜರ್ ಅಜೆಂಡಾ ಏನಂತಂದರೆ, ಇವಾಗ ಭಾರತ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಅಲ್ವಾ. ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕಿದೆ. ಈ ಒಂದು ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕಾಗುತ್ತೆ, ಫುಡ್ ಗ್ರೇನ್ಸ್ಗಳನ್ನು ಸ್ಟಾಕ್ ಮಾಡಬೇಕು. ಸೊ ಈ ಒಂದು ಸ್ಟಾಕ್ ಸರ್ಪ್ಲಸ್ ಲೆವೆಲಲ್ಲಿ ಇರಬೇಕು, ಸರಿಯಾಗಿ ಇರಬೇಕು ಅಂತಂದ್ರೂ ಸಹ ಏನು ಮಾಡ್ಬೋದು, ಫಾರ್ಮರ್ಸ್ಗಳಿಂದ ಪ್ರೊಕ್ಯೂರ್ ಮಾಡ್ಬೋದು. ಸೊ ಈ ಎರಡೂ ಅಜೆಂಡಾಗಳು ಮೇಜರ್ಲಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ಬೂಸ್ಟ್ ಮಾಡಲಿಕ್ಕೆ ಸರ್ಕಾರ ಡೆಫಿನೆಟ್ಲಿ ಫೋಕಸ್ ಮಾಡಲೇಬೇಕಾಗುತ್ತೆ. ಸೊ ಮೋಟಿವೇಶನ್ ಇಲ್ಲ ಅಂತಂದರೆ ಇವತ್ತೇನಾಗುತ್ತೆ, ಫಾರ್ಮರ್ಸ್ಗಳು ಪ್ರೊಡಕ್ಷನನ್ನು ಮಾಡೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಮಾರ್ಕೆಟ್ ಒಂದು ಸರ್ತಿ ಏನಾಗುತ್ತೆ ಗೊತ್ತಾ, ಹ್ಯಾಂಪರ್ ಮಾಡುತ್ತೆ. ಮಾರ್ಕೆಟಲ್ಲಿ ಆಗ್ತಾ ಇರುವಂತಹ ಅನ್ಸರ್ಟನಿಟೀಸ್ಗಳು ಫಾರ್ಮರ್ಸ್ಗಳ ಒಂದು ಪ್ರೊಡಕ್ಷನ್ಗೆ ಭಾಳ ಹಾರ್ಮ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ವೆದರ್ ಫ್ಯಾಕ್ಟರ್ಸ್ಗಳಾಗಿರ್ಬೋದು, ಸಾಕಷ್ಟು ಫ್ಯಾಕ್ಟರ್ಸ್ಗಳನ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಪ್ಯಾರಲಲ್ಲಿ ನಾವು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು, ಜೊತೆಗೆ ಫಾರ್ಮರ್ಸ್ಗಳ ಒಂದು ಸ್ಟೆಬಿಲಿಟಿಯನ್ನು ಸಹ ಇಲ್ಲಿ ಎನ್ಶೋರ್ ಮಾಡಬೇಕು. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಇವಾಗ ಕ್ರಾಪ್ಸ್ಗೆ ನಿಗದಿತವಾದಂಥ ಒಂದು ಬೆಲೆಯನ್ನು ಅನೌನ್ಸ್ ಮಾಡ್ತಾ ಇದೆ. ಆದರೆ ಇಶ್ಯೂ ಮೇಜರ್ಲಿ ಕೇವಲ ಪ್ಯಾಡಿ ವೀಟ್ ಇವುಗಳನ್ನು ನೋಡೋದಾದರೆ 6% ಓನ್ಲಿ 6% ಫಾರ್ಮರ್ಸ್ ಪ್ರೈಮರ್ಲಿ ಪ್ಯಾಡಿ ಮತ್ತು ವೀಟನ್ನು ಕಲ್ಟಿವೇಟ್ ಮಾಡೋಂಥವ್ರು ಏನಿದಾರಲ್ಲ ಅವರು ಇದರಿಂದ ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ದಾರೆ. 6% ನೀವು ಕಾಣ್ಬೋದು. ಮತ್ತು ಪಂಜಾಬ್ ಇವತ್ತು ಏನು ಮಾಡ್ತಾ ಇದೆ, ನಾವು ಆವಾಗಲೇ ನೋಡಿರೋ ಪ್ರಕಾರ ಹೆಚ್ಚು ಬೆನಿಫಿಟನ್ನು ತೆಗೆದುಕೊಳ್ತಾ ಇದೆ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಅಥವಾ ಮೆಜಾರಿಟಿ ಫಾರ್ಮರ್ಸ್ಗಳು ಇವತ್ತು ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಒಂದು ಲೀಗಲೈಸ್ ಆಗಿರತಕ್ಕಂಥ ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು. MSPಯನ್ನು ಲೀಗಲಿ ಬೈಂಡಿಂಗ್ ಮಾಡಿದರೆ ಅದಕ್ಕೂ ಸಂಬಂಧಪಟ್ಟಂಥ ಚಾಲೆಂಜಸ್ಗಳು ಡೆಫಿನೆಟ್ಲಿ ಇದ್ದಾವೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ನಲ್ಲಿ ಬದಲಾವಣೆ ಮಾಡಬೇಕು. ಸೊ ಫಾರ್ಮರ್ಸ್ಗಳ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ WTOನಲ್ಲಿರ್ತಕ್ಕಂಥ ಒಂದು ಡಿಕ್ಲರೇಷನ್ ಟೂ ಮಚ್ ಸಬ್ಸಿಡೀಸನ್ನು ಕೊಡಬಾರ್ದು ಅಂತ WTO ಹೇಳಿದೆ ಡೆಫಿನೆಟ್ಲಿ. ಯಾಕೆಂದರೆ ಇದು ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡನ್ನು ಡಿಸ್ಟಾರ್ಷನ್ ಮಾಡುತ್ತೆ. ಸೊ ಇಲ್ಲಿ ಫೇರ್ ಆಗಿರ್ತಕ್ಕಂಥ ಟ್ರೇಡನ್ನು ಎನ್ಶೋರ್ ಮಾಡಬೇಕು ಗ್ಲೋಬಲ್ ಲೆವೆಲಲ್ಲಿ ಅಂತ WTOನ ಒಂದು ಫೈಟನ್ನು ನಾವು ಕಾಣ್ಬೋದು. ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಫಾರ್ಮರ್ಸ್ಗಳಿಗೆ ಹೆಚ್ಚು ಸಬ್ಸಿಡೀಸನ್ನು ಕೊಡ್ತಾ ಇದೆ ಅಂತಂದರೆ, ಸೊ ಗ್ಲೋಬಲ್ ಲೆವೆಲಲ್ಲಿ ನಾವು ಹೆಚ್ಚು ಸಬ್ಸಿಡೀಸನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಏನಾಗುತ್ತೆ, ಹೆಚ್ಚು ಪ್ರೊಡಕ್ಷನನ್ನು ಮಾಡ್ತೀವಿ. ಸೊ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಸರ್ಪ್ಲಸ್ ಇದೆ ಅಂತಂದರೆ ಕಡಿಮೆ ಬೆಲೆಗೆ ಕಮೋಡಿಟೀಸ್ಗಳು ಸಿಗ್ತವೆ. ಹಾಗಾಗಿ ಬೇರೆ ಕಂಟ್ರೀಸ್ಗಳು ಏನು ಮಾಡ್ತಾರೆ, ನಮ್ಮ ಕಮೋಡಿಟೀಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಬೇರೆ ಒಂದು ದೇಶದಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ಲೆವೆಲ್ ಏನಾಗುತ್ತೆ, ಹೆಚ್ಚು ಪ್ರೈಸನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅವ್ರು ಸಬ್ಸಿಡಿಯನ್ನು ಒಂದು ವೇಳೆ ಕೊಡ್ತಾ ಇಲ್ಲ ಅಂತಂದರೆ ಪ್ರೈಸ್ ಏನಾಗುತ್ತೆ, ಅವ್ರದ್ದು ಆಟೋಮೆಟಿಕ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತಾ ಇದ್ವಿ, ಇವಾಗ ಚೀಪರ್ ಮಟೀರಿಯಲ್ಸನ್ನು ಸೆಲ್ ಮಾಡ್ತಾ ಇರೋದ್ರಿಂದ ಇದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಫೇರ್ ಟ್ರೇಡನ್ನು ಕ್ರಿಯೇಟ್ ಮಾಡೋದಿಲ್ಲ. ಈ ಇಶ್ಯೂಸ್ಗಳಿದ್ದಾವೆ. ಆದರೆ ಫಾರ್ಮರ್ಸ್ಗಳು ಏನೇ ಹೇಳ್ತಾ ಇದ್ದಾರೆ ಅಂತಂದರೆ, WTOದಲ್ಲಿರ್ತಕ್ಕಂಥ ಒಂದು ಆಬ್ಲಿಗೇಷನ್ಸನ್ನು ಅಥವಾ ಇಂಟರ್ನ್ಯಾಷನಲ್ ಡಿಕ್ಲರೇಷನ್ಸ್ಗಳೇನಿದಾವೆ ಅವನ್ನೆಲ್ಲನೂ ಸಹ ಮೀರಿ ಇವರಿಗೆ ಸಪೋರ್ಟನ್ನು ಮಾಡಬೇಕು ಅಂತ. ಇವೆಲ್ಲ ಆಗದೇ ಇರುವಂಥದ್ದು ಅನ್ರಿಯಲಿಸ್ಟಿಕ್ ತುಂಬ ಇದ್ದಾವೆ ಅಂತ ನಾವು ಕಾಣ್ಬೋದು. ಮತ್ತು ಪಬ್ಲಿಕ್ ಒಪಿನಿಯನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಪಬ್ಲಿಕ್ ಒಪಿನಿಯನ್ ಯಾವ ರೀತಿಯಾಗಿದೆ, ಸೊ ಇಲ್ಲಿ ಸರ್ಕಾರ MSPಗೆ ಸಂಬಂಧಪಟ್ಟಂತೆ ಲೀಗಲ್ ಸಪೋರ್ಟ್ಸನ್ನು ಯಾಕೆ ಕೊಡಬೇಕು, ಅದರಲ್ಲಿ ಗ್ಯಾರಂಟಿ ಕಂಡೀಷನ್ಸನ್ನು ಯಾಕೆ ಇಲ್ಲಿ ತರಬೇಕು ಅನ್ನುವಂಥ ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ ಅಥವಾ ಪಬ್ಲಿಕ್ ಒಪಿನಿಯನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿದೆ. ಸೊ ಎಫೆಕ್ಟಿವ್ಲಿ 3 ಇಶ್ಯೂಸ್ಗಳೇನಿದೆ ಅಂತಂದರೆ, ಒಂದು ಸಂವಿಧಾನಾತ್ಮಕವಾಗಿರುವಂಥ ಒಂದು ಪ್ರೊವಿಷನ್ಸನ್ನು ಪ್ರೊವೈಡ್ ಮಾಡುವಂಥದ್ದು, ಇಂಟರ್ನ್ಯಾಷನಲ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತಹ ಚೇಂಜಸನ್ನು ನಾವು ಪ್ರೊವೈಡ್ ಮಾಡಬೇಕು. ಈವನ್ ಎಕ್ಸ್ಪರ್ಟ್ಸ್ಗಳ ಒಂದು ಕನ್ಸಿಡ್ರೇಷನ್ ಅಂತಂದರೆ ಫಾರ್ಮರ್ಸ್ಗಳ ಒಂದು ಸ್ಟೇಬಲ್ ಇನ್ಕಮ್ ಬರಬೇಕು ಅಂತಂದರೆ ಇದು MSPಯನ್ನು ಲೀಗಲೈಸ್ ಮಾಡೋದು ಸರಿ ಅನ್ನೋದ್ರ ಬಗ್ಗೆಯೂ ಸಹ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸೊಲ್ಯೂಷನ್ಸ್ಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಸೊ ಜನರಲಿ ಸೊಲ್ಯೂಷನ್ಸನ್ನು ತೆಗೆದುಕೊಳ್ಳೋದಾದರೆ ಇವಾಗ APMCಗಳ ಆ್ಯಕ್ಟ್ಗಳಿರ್ತವೆ ಅಥವಾ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ಗಳಂತ ನಾವು ಕಾಣ್ತೇವೆ. ಸೊ ಇವೆಲ್ಲನೂ ಸಹ MSPಯನ್ನು ಪ್ರಾಪರಾಗಿ ಎನ್ಫೋರ್ಸ್ ಮಾಡಬೇಕು. ಇವೆಲ್ಲ ಲೀಗಲಿ ಇದಾವಲ್ಲ, ಇಲ್ಲೆಲ್ಲನೂ ಸಹ ನಾವು ಅಮೆಂಡ್ಮೆಂಟ್ ಅಥವಾ ಚೇಂಜಸ್ಗಳನ್ನು ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ APMCಗಳು ಎನ್ಶೋರ್ ಮಾಡಬೇಕಾಗತ್ತೆ. ಇವತ್ತು ಫೇರ್ ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೆ ನಾವು ಕೇವಲ MSPಯನ್ನು ಅಷ್ಟೇ ಮಾಡೋದಂತಲ್ಲ, MSP ಮಾಡೋದ್ರಿಂದ ಅದು MSP ಎಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆ ಅನ್ನೋದು ನೆಕ್ಸ್ಟ್ ಕ್ವಶನ್ ಅಲ್ವಾ. ಸೊ ಈ ಸರ್ಕಾರದಿಂದ ಇರತಕ್ಕಂಥ APMC ಮಂಡೀಸ್ಗಳು ಇವೆಲ್ಲ ಏನು ಮಾಡಬೇಕು, ಫಾರ್ಮರ್ಸ್ಗಳಿಗೆ ಸರಿಯಾದಂತಹ ಒಂದು ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ಬೇಕು. ಸೊ ಸರ್ಕಾರನೂ ಸಹ ಇವತ್ತು ಫಾರ್ಮರ್ಸ್ಗಳಿಂದ ಬರ್ತಾ ಇರುವಂಥ ಒಂದು ಫಾರ್ಮ್ ಪ್ರಾಡಕ್ಟನ್ನು
ಪ್ರೊಕ್ಯೂರ್ ಮಾಡೋದ್ರೊಂದಿಗೆ ನಾವು ಏನು ನ್ಯಾಷನಲ್ ಲೆವೆಲಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ಸೊ ಇದರಲ್ಲಿರುವಂಥ ಒಂದು ಅಜೆಂಡವನ್ನು ಫುಲ್ಫಿಲ್ ಮಾಡಲಿಕ್ಕೂ ಸಹ ಸಹಕಾರಿಯಾಗುವಂತೆ ಈ ಒಂದು ಸರ್ಕಾರ ಪ್ರಧಾನಮಂತ್ರಿಯವರ ಒಂದು ನೇತೃತ್ವದಲ್ಲಿ ಆಶಾ ಅಂತಕ್ಕಂಥ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದಿದ್ದಾರೆ. ಸೊ ಈ ಒಂದು ಆಶಾ ಅಂತ ಯೋಜನೆ ಏನಿದೆಯಲ್ಲ, MSP ನಡಿನಲ್ಲಿ ಒಂದು ಅಂಬ್ರೆಲಾ ಸ್ಕೀಮ್ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಂದು ಫ್ರೇಮ್ವರ್ಕನ್ನು ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದನ್ನು ಸ್ವಲ್ಪ ಡೀಟೇಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಎಷ್ಟರ ಮಟ್ಟಿಗೆ ಈ ಒಂದು ಆಶಾ ಅಂತಕ್ಕಂಥ ಪ್ರೋಗ್ರಾಮ್, ಸೊ ಇಲ್ಲಿ ನೀವು ಕಾಣ್ಬೋದು ಆಶಾ ನಡಿನಲ್ಲಿ ಅಗೇನ್ ಸಬ್ ಕಾಂಪೋನೆಂಟ್ಸ್ಗಳನ್ನು ನಾವು ಕಾಣ್ತೀವಿ. ಸೊ ಸಬ್ ಕಾಂಪೋನೆಂಟ್ಸ್ಗಳು ಯಾವ ರೀತಿ ಆಗಿದೆ, ಪ್ರೈಸ್ ಸಪೋರ್ಟ್ ಸ್ಕೀಮ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಆಗಿರ್ಬೋದು, ಪೈಲಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟಾಕಿಸ್ಟ್ ಸ್ಕೀಮ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ. ಇವು ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್ ಅನ್ನುವಂಥದ್ದು. ಸೊ ಇದು ಆಶಾ ಅಂತಕ್ಕಂತಹ ಪ್ರೋಗ್ರಾಮ್ನ ಫುಲ್ ಫಾರ್ಮ್. MSPನಲ್ಲಿ ಇದೊಂದು ಅಂಬ್ರೆಲಾ ಸ್ಕೀಮ್ ಅಂತಲೇ ಹೇಳುವಂಥದ್ದು. ಸೊ ಇಲ್ಲಿ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತಂದರೆ ಏನು? ಸೊ ಪ್ರೈಸ್ ಸಪೋರ್ಟ್ ಸ್ಕೀಮ್ ನಡಿನಲ್ಲಿ ಒಂದು MSPಯನ್ನು ಅನೌನ್ಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, MSPಯನ್ನು ನಾವು ಇವಾಗ ಏನು ಅನೌನ್ಸ್ ಮಾಡಿದ್ದೀವಿ, ಸೊ ಈ ಸಂದರ್ಭದಲ್ಲಿ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ಸನ್ನು ನಾವು ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಆಯಿಲ್ ಸೀಡ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಸೊ ಕೋಪ್ರಾ ಅಂತಂದರೆ ಕೋಕೋನಟ್ಗೆ ಸಂಬಂಧಪಟ್ಟಂಥ, ಸೊ ಇಲ್ಲಿ ಒಂದು ನೋಡಲ್ ಏಜೆನ್ಸಿಯ ಮುಖಾಂತರ ಪರ್ಟಿಕ್ಯುಲರ್ಲಿ ಒಂದು ನೋಡಲ್ ಏಜೆನ್ಸಿಯ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟು ಆ ಒಂದು ಪ್ರೊಕ್ಯೂರ್ಮೆಂಟನ್ನು ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರು ಅಥವಾ ಏನೇನು ಲಾಸಸ್ ಇರುತ್ತಲ್ಲ ಅದನ್ನೆಲ್ಲ ಸಹ ಅವರೇ ಬಿಯರ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇವಾಗ ರೆಸ್ಪಾನ್ಸಿಬಲ್ ಇರುತ್ತೆ. ಸೊ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತಂದರೆ ಇವಾಗ ಪರ್ಟಿಕ್ಯುಲರ್ಲಿ ನಾವು ಆ ಒಂದು ಕ್ರಾಪನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಕ್ರಾಪನ್ನು ಪ್ರೊಕ್ಯೂರ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಲಾಸಸ್ಗಳಿರ್ತಾವಲ್ಲ ಅದನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟೇ ಭರಿಸುತ್ತೆ ಅನ್ನೋದಾಗಿ ನಾವು ಕಾಣ್ಬೋದು. ಸರ್ಕಾರ ಇವತ್ತು ಪರ್ಟಿಕ್ಯುಲರ್ಲಿ ಅದರಲ್ಲೂ ಸರ್ಪ್ಲಸ್ ಕ್ವಾಂಟಿಟಿ ಏನಾದರೂ ಇದ್ದರೆ ಆವಾಗ 25% ಸರ್ಕಾರನೇ ಪ್ರೊಕ್ಯೂರ್ ಮಾಡುತ್ತೆ, ಉಳಿದಿದ್ದನ್ನು ಮಾರ್ಕೆಟಲ್ಲಿ ಸೇಲ್ ಮಾಡುವಂಥ ಒಂದು ಕಂಡೀಷನ್ಸನ್ನು ಸಹ ನಾವು ಕಾಣ್ಬೋದು. ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ನ್ಯಾಫೆಡ್ ಅನ್ನುವಂಥದ್ದನ್ನು ಸಹ ಕ್ರಿಯೇಟ್ ಮಾಡಿದ್ದಾರೆ. ಸೊ ನ್ಯಾಫೆಡ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವೆಲ್ಲ ಇಂಪಾರ್ಟೆಂಟ್. ಸೊ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಫೆಡ್, ಸೊ ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಪ್ರೊಕ್ಯೂರ್ ಮಾಡೋದ್ರಲ್ಲಿ, ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಹಕಾರ. ನ್ಯಾಫೆಡ್ ಅಂತಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಈ ಒಂದು ನ್ಯಾಫೆಡ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗಳು ಸಹಕಾರಿ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪ್ರೊವಿಷನ್ಸ್ ಇದೆ. ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತಾ ಇದೆ, ಒಂದು ಗ್ಯಾರಂಟಿ ಅಮೌಂಟನ್ನು ಸಹ ಈ ಒಂದು ಪ್ರೈಸ್ ಸಪೋರ್ಟ್ ಸ್ಕೀಮ್ಗೆ ಫಿಕ್ಸ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತಂದರೆ ಈ ಒಂದು ಸ್ಕೀಮನ್ನು ನಾವಿಲ್ಲಿ ಕಾಣ್ಬೋದು. ಇವಾಗ MSP ನೋಟಿಫಿಕೇಶನ್ ಮಾಡಿದಾದ ಮೇಲೆ ಎಲ್ಲ ಅದರಲ್ಲೂ ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಪೇಮೆಂಟ್ಸ್ ಇರುತ್ತಲ್ಲ, ಡೈರೆಕ್ಟ್ ಪೇಮೆಂಟ್ಸ್ ಏನಿರುತ್ತಲ್ಲ, ಸೊ ಆ ಒಂದು ಪೇಮೆಂಟ್ ನಡಿನಲ್ಲಿ ಇವಾಗ ಮಾರ್ಕೆಟ್ ಪ್ರೈಸಸ್ಗಳಾಗಿರ್ಬೋದು, ಮಾರ್ಕೆಟ್ ಪ್ರೈಸಸ್ಸು MSP ಮತ್ತು ಸೆಲ್ಲಿಂಗ್ ಪ್ರೈಸ್ ನಡಿನಲ್ಲಿ, ಓಕೆ, ಸೆಲ್ಲಿಂಗ್ ಪ್ರೈಸು ಮತ್ತು MSP ಸೆಲ್ಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ, ಇವಾಗ ಡೈರೆಕ್ಟಾಗಿ ನಾವು ಸರ್ಕಾರ ಪ್ರೊಕ್ಯೂರ್ಮೆಂಟ್ ಮಾಡದೇ ಇರುವಂಥ ಕಂಡೀಷನ್ಸ್ಗಳಿರುತ್ತೆ. ಓಕೆ, ಸರ್ಕಾರದಲ್ಲಿ ಕರೆಕ್ಟಾಗಿ ಬಂದುಬಿಡ್ತಂದರೆ ಕ್ರಾಪು ಅದು ಮತ್ತೆ ಮಾಡಲ್ಲ, ಅದು ಏನು ಮಾಡುತ್ತೆ, ನೀವು ಹೋಗಿ ಮಾರ್ಕೆಟಲ್ಲಿ ಸೆಲ್ ಮಾಡಿ. ಸೊ ಅಲ್ಲಿ ಏನಾದರೂ ಪ್ರೈಸ್ ಡಿಫ್ರೆನ್ಸ್ ಇತ್ತಂದರೆ, ಸೊ MSP ಅನೌನ್ಸ್ ಮಾಡಿರ್ತಾರಲ್ಲ, MSP ಅಮೌಂಟ್ ಅನೌನ್ಸ್ ಮಾಡೋದಕ್ಕಿಂತ ಇಲ್ಲಿ ಏನಾದರೂ ಒಂದು ವೇಳೆ ಕಡಿಮೆ ಇತ್ತಂದರೆ ಈ ಕಡಿಮೆ ಅಮೌಂಟ್ ಏನಿರುತ್ತಲ್ಲ ಆ ಒಂದು ಕಡಿಮೆ ಅಮೌಂಟನ್ನು ಭರಿಸ್ಲಿಕ್ಕಂತಲೇ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ. ಒಂದು ವೇಳೆ ಜಾಸ್ತಿ ಇದ್ದರೆ ಅದೇನು ಪ್ರಾಬ್ಲಮ್ ಇಲ್ಲ, ಕಡಿಮೆ ಏನಾದರೂ ಇದ್ದಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಮತ್ತೆ ಈ ಒಂದು ಸ್ಕೀಮ್ ನಡಿನಲ್ಲಿ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ನಡಿನಲ್ಲಿ ಅದನ್ನು ಇಸ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ಯೋಜನೆಗಳನ್ನು ಸಬ್ ಡಿವೈಡ್ ಮಾಡಿ, ಅಂದರೆ ಎಫೆಕ್ಟಿವ್ ಆಗಿ MSPಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ MSPಗೆ ಸಂಬಂಧಿಸಿದಂತೆ ನಾವು ಸ್ಟ್ಯಾಟ್ಯುಟರಿ ಬ್ಯಾಕಪ್ಪನ್ನು ಸದ್ಯಕ್ಕಂತೂ ಕಾಣ್ತಾ ಇಲ್ಲ, ಬಟ್ ಇವಾಗ ಅದಕ್ಕೆ ಸಂಬಂಧಿಸಿದಂತೆ ಸಪೋರ್ಟ್ ಮಾಡಲಿಕ್ಕೆ ಸರ್ಕಾರ ಇಲ್ಲಿ ಮುಂದಾಗಿದೆ ಅಂತ. ಈವನ್ ಈ ಒಂದು ಫಾರ್ಮರ್ಸ್ ಪ್ರೊಕ್ಯೂರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಪಾರ್ಟಿಸಿಪೇಷನ್ಸ್ ಇಲ್ಲಿ ಕಾಣ್ಬೋದು. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಅದರಲ್ಲೂ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಫಾರ್ಮರ್ಸಿಂದ ನಾವೇನು ಪರ್ಚೇಸ್ ಮಾಡ್ಕೋತಾ ಇರ್ತೀವಲ್ಲ ಆ ಒಂದು ಸಂದರ್ಭದಲ್ಲಿ ಪ್ರೈವೇಟ್ ಏಜೆನ್ಸೀಸ್ಗಳು ಸಹ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಜನರಲಿ ಇವಾಗ ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ಗೆ ಹೆಚ್ಚು ಫೋಕಸನ್ನು ಇಲ್ಲಿ ನಾವು ಮಾಡ್ತಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ಸಹ ನಮಗೆ ಇಂಪಾರ್ಟೆಂಟ್. ಅದರಲ್ಲೂ ಈ ಒಂದು MSP ಇಶ್ಯೂಸ್ ಇವಾಗ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೇನ್ಸಲ್ಲೂ ಸಹ ಸಾಕಷ್ಟು ಕ್ವಶನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಪ್ರಿಲಿಮ್ಸಲ್ಲೂ ಸಹ ಡೈರೆಕ್ಟಾಗಿ ಕೇಳ್ತಾರೆ, ಎಷ್ಟು ಮಟ್ಟಿಗೆ ಇದನ್ನು ನಾವು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅನ್ನೋದು ಏನಿದೆಯಲ್ಲ, ಈ ಒಂದು ಎಥಿಕಲ್ ಕ್ವಶನ್ ಏನಿದೆಯಲ್ಲ ಇದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಜನರಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳೋದಾದರೆ ಇಂಡಿಯಾಸ್ ನೇಬರ್ಹುಡ್ ಫಸ್ಟ್ ಪಾಲಿಸಿ, ಟೈಸ್ ದಟ್ ಎಪಿಟೊಮೈಸ್ ಇಂಡಿಯಾಸ್ ನೇಬರ್ಹುಡ್ ಫಸ್ಟ್ ಪಾಲಿಸಿ. ಈ ಒಂದು ಆರ್ಟಿಕಲನ್ನು ನಾವು ತೆಗೆದುಕೊಳ್ಳೋದಾದರೆ IR ನಡಿನಲ್ಲಿ
ಸೊ ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ನಡಿನಲ್ಲಿ ಭೂತಾನ್ಗೆ ಸಂಬಂಧಪಟ್ಟಂಥ ಒಂದು ಪರ್ಸ್ಪೆಕ್ಟಿವನ್ನು, ಸೊ ಹೇಗೆ ಭಾರತ ಇವತ್ತು ಯೂನಿಕ್ ವೇ ನಡಿನಲ್ಲಿ ಟ್ರಸ್ಟನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ತನ್ನ ಒಂದು ನಾಯಕತ್ವದ ಮುಖಾಂತರ ಭೂತಾನ್ ಆಗಿರ್ಬೋದು ಬೇರೆ ಬೇರೆ ನೇಬರಿಂಗ್ ಕಂಟ್ರೀಸೊಂದಿಗೆ ಟೈಅಪ್ಪನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣ್ಬೋದು. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸ್ಗಳನ್ನು ಹೇಗೆ ಫ್ರೇಮ್ ಮಾಡ್ಬೋದು, ಪರ್ಟಿಕ್ಯುಲರ್ಲಿ ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು ಭೂತಾನನ್ನು ಸುತ್ತುವರೆದಿರ್ತಕ್ಕಂಥ ಭಾರತದ ಸ್ಟೇಟ್ಸ್ಗಳು ಯಾವ್ಯಾವ ಇದಾವೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ಗೆ ಶಿಫ್ಟ್ ಆಗೋಣ. ಇವಾಗ ಇಂಡಿಯಾ ಮತ್ತು ಭೂತಾನ್ಗೆ ಸಂಬಂಧಪಟ್ಟಂತಹ ಇವಾಗ ಲಾಂಗ್ ಸ್ಟ್ಯಾಂಡಿಂಗ್ ಫ್ರೆಂಡ್ಶಿಪ್ ಆಗಿರ್ಬೋದು, ಮ್ಯೂಚುವಲ್ ರೆಸ್ಪೆಕ್ಟನ್ನು ನಾವು ಏನು ಕಾಣ್ತಾ ಇದ್ದೀವಿ. ಭಾರತ ನೇಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಯೂಸ್ ಮಾಡುತ್ತೆ. ಸೊ ಇದರಿಂದ ನೇಬರ್ಹುಡ್ ನಡಿನಲ್ಲಿ ಏನೇ ತೊಂದರೆ ಆದರೂ ಭಾರತ ಇವತ್ತು ಫಸ್ಟ್ ಇರುತ್ತೆ. ಸೊ ನೀವು ಕಾಣ್ಬೋದು ಭಾರತದ ಒಂದು ಜಿಯೋಗ್ರಫಿ ಏನಿದೆಯಲ್ಲ ಅಥವಾ ವಾಸ್ಟ್ನೆಸ್ ಏನಿದೆ ತುಂಬ ಇದೆ, ಬಟ್ ಭೂತಾನನ್ನು ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಬಟ್ ಸ್ಟಿಲ್ ನಾವು ಎರಡೂ ಕಂಟ್ರಿಗಳೊಂದಿಗೆ ಕೊಲ್ಯಾಬ್ರೇಟಿವ್ನ ಆಧಾರದ ಮೇಲೆ ಕೆಪ್ಯಾಬಿಲಿಟೀಸ್ಗೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಬೆನಿಫಿಟ್ಸನ್ನು ಹೊಂದಿದ್ದೀವಿ ಅಲ್ವಾ. ಇವಾಗ ದೇಶ ಇಲ್ಲ ಇದು ಚಿಕ್ಕ ಕಂಟ್ರಿ ಇದೆ ಅಂತ ನೆಗ್ಲೆಕ್ಟ್ ಮಾಡಲ್ಲ, ಅಂದರೆ ನಾವು ನೆಗ್ಲೆಕ್ಟ್ ಮಾಡಲ್ಲ, ಬೇರೆ ನೇಬರಿಂಗ್ ಇದ್ರೂ ಸಹ ಅವ್ರನ್ನ ನೆಗ್ಲೆಕ್ಟ್ ಮಾಡಲ್ಲ, ಅವರು ಬೆಳೀಲಿ, ನಾವು ಅವ್ರ ಜೊತೆ ಬೆಳಿತೀವಿ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ನ ಭಾರತ ಹೊಂದಿದೆ, ಅಷ್ಟೊಂದು ವಿಷನನ್ನು ಇಲ್ಲಿ ಹೊಂದಿದೆ ಅಂತ ಕಾಣ್ಬೋದು. ಇವತ್ತು ನಾವು ಸಾಕಷ್ಟು ಡಿಫ್ರೆನ್ಸಸನ್ನು ಕಾಣ್ತೀವಿ. ಇಂಡಿಯಾ ಮತ್ತು ಭೂತಾನವನ್ನು ಕಂಪೇರ್ ಮಾಡಿದರೆ ಮೇಜರ್ ಡಿಫ್ರೆನ್ಸಸನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಏನೇನು ಡಿಫ್ರೆನ್ಸಸ್ ಇದೆ, ಸೈಜ್ ಡಿಫ್ರೆನ್ಸ್ ಇದೆ ಅಲ್ವಾ, ಬಟ್ ಸ್ಟಿಲ್ ನಾವು ಮ್ಯೂಚುವಲ್ ಫೋಕಸನ್ನು ಮಾಡ್ತಾ ಇದ್ದೀವಿ. ಎರಡೂ ಕಂಟ್ರೀಸ್ಗಳು ಇವಾಗ ಎಕನಾಮಿಕಲಿ ಪ್ರಾಸ್ಪರಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಮತ್ತು ನಮ್ಮ ಒಂದು ದೇಶದ ಸಾರ್ವಭೌಮತ್ವವನ್ನು ಸೆವೆನಿಟಿಯನ್ನು ಎತ್ತಿ ಹಿಡಿಲಿಕ್ಕೂ ಸಹ ಸಪೋರ್ಟ್ ಮಾಡುವಂತೆ ಪ್ರಿನ್ಸಿಪಲ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಭೂತಾನ್ ಕಿಂಗ್ ಅವರು ಭಾರತಕ್ಕೆ ನವೆಂಬರ್ 2023ನಲ್ಲಿ ವಿಸಿಟ್ ಮಾಡಿರುವಂಥ ಒಂದು ಕಂಟೆಕ್ಸ್ಟ್ನಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಈವನ್ ಅವರ ಒಂದು ಮೇಜರ್ ಸಿಟಿ ಗೆಲೆಪು ಅಂತಕ್ಕಂಥ ಸಿಟಿ ಏನಿದೆಯಲ್ಲ ಸದರ್ನ್ ಭೂತಾನ್ ನಡಿನಲ್ಲಿ ಕಂಡುಬರುತ್ತೆ. ಮ್ಯಾಪ್ನ ಮುಖಾಂತರ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಥರ ಈ ಒಂದು ಸಿಟಿಯನ್ನು ಎಂಪವರ್ ಮಾಡಬೇಕು ಅಂತ, ಇಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗಬೇಕು, ಈವನ್ ಆ ಒಂದು ದೇಶದ ಪ್ರಾಸ್ಪರಿಟಿಯನ್ನು ರಿಫ್ಲೆಕ್ಟ್ ಮಾಡೋದ್ರಲ್ಲಿ, ಆ ಒಂದು ದೇಶದ ರಿಚ್ನೆಸ್ಸನ್ನು ರಿಫ್ಲೆಕ್ಟ್ ಮಾಡೋದ್ರಲ್ಲಿ ಈ ಸಿಟಿ ಮುಂದಾಗಬೇಕು. ಗ್ರೀನ್ ಸಿಟಿ ಅಂತಲೇ ಹೇಳ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಗ್ರೀನ್ ಸಿಟಿ ಯಾವ್ಯಾವ ಇದಾವೆ ಅಂತಲೂ ಸಹ ಕೇಳ್ಬೋದು. ಭೂತಾನ್ ಅಥವಾ ಗೆಲೆಪು ಅಂತ ಮ್ಯಾಚ್ ಮಾಡೋದ್ರ ಮುಖಾಂತರ ನಾವು ಇಲ್ಲಿ ಕ್ಲಿಯರಾಗಿ ತಿಳಿದುಕೊಳ್ಬೇಕು. ಸೊ ಇಲ್ಲಿ ಬಿಸ್ನೆಸ್ ಎಂಟಿಟೀಸ್ಗಳು ಈ ಒಂದು ಸಿಟಿನಲ್ಲಿ ಪರ್ಟಿಕ್ಯುಲರ್ಲಿ ಇದನ್ನು ಮೈಂಡ್ಫುಲ್ ಸಿಟಿ ಅಂತ ಇವರು ಕನ್ವರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಗೆಲಪು ಅಂತಕ್ಕಂಥದ್ದನ್ನು ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್ ಆಗಿರೋದಾಗಲಿ, ಅಂದರೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟ್ ಆಗಿರ್ಬೋದು. ಸೊ ಗ್ರೀನ್ ಇನಿಷಿಯೇಟಿವ್ಸ್ ಅಂತಲೇ ನಾವಿಲ್ಲಿ ತೆಗೆದುಕೊಳ್ಬೋದು. ಮತ್ತು ಭೂತಾನ್ ಒಂದು ಇನ್ಕಮ್ ಲೆವೆಲನ್ನು ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಸಿಟಿ ಸಹಕಾರಿ ಆಗುತ್ತೆ. ಕಾರ್ಬನ್ ನೆಗೆಟಿವಿಟಿನ ತರುವಂಥದ್ದಾಗಲಿ, ಕಾರ್ಬನ್ ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದಾಗಲಿ, ಕಾರ್ಬನ್ ನೆಗೆಟಿವ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಸಿಟಿ ಮೇಲೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ನಾವು ಕಾಣ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಹೈಡ್ರೋ ಪವರ್ ಕೋಆಪ್ರೇಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಬಯಲ್ಯಾಟ್ರಲ್ ರಿಲೇಷನನ್ನು ನಾವು ನೋಡೋದಾದರೆ ಸೊ ಹೈಡ್ರೋ ಪವರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಇಂಡಿಯನ್ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ಭೂತಾನ್ಗೆ ಸಂಬಂಧಿಸಿದಂತೆ 5 ಇಯರ್ ಪ್ಲ್ಯಾನ್ ಅಡಿಯಲ್ಲಿ ಸರಿಸುಮಾರು 5,000 ಕೋಟಿಯಷ್ಟು ಹಾಕ್ತಾ ಇದ್ದಾರೆ. ಈವನ್ ಭಾರತದ ಒಂದು ಸಪೋರ್ಟನ್ನು ನಾವು ನೋಡೋದಾದರೆ ಯೋಗ ಆಗಿರ್ಬೋದು. ಸೊ ಇವನ್ನೆಲ್ಲ ಏನು ಸ್ಪಾ ಥೆರಪೀಸ್ಗಳು, ಮೆಂಟಲ್ ರಿಲ್ಯಾಕ್ಸೇಷನ್ಸು, ಈ ರೀತಿಯಾದಂತಹ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಸಪೋರ್ಟ್ಗಳನ್ನು ನಾವು ಕಾಣ್ಬೋದು. ಹೈಡ್ರೋ ಪವರ್ ಪ್ಲ್ಯಾಂಟ್ಗೆ ಸಂಬಂಧಿಸಿದಂತೆಯೂ ಸಹ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ಫ್ಯೂಚರ್ ಡೇಸ್ ನಡುವೆಲ್ಲ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಕಾಣ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ನಾವು ಕಂಟ್ರಿಗಳೊಂದಿಗೆ ಈವನ್ ದ್ರೌಪದಿ ಮುರ್ಮು ಅವರು ಸಹ ಒಂದು ವಿಸಿಟನ್ನು ಕೊಡೋದ್ರ ಮುಖಾಂತರ, ಅಗೇನ್ ಇವಾಗ ಮೋದಿಜಿಯವರು ಮತ್ತೆ ಭೂತಾನ್ ಹೋಗಬೇಕು ಅನ್ನುವಂಥ ಒಂದು ಕನ್ಸಲ್ಟೇಷನ್ ಆಗಿರ್ಬೋದು. ಸೊ ಇವೆಲ್ಲವನ್ನು ನಾವು ಅಬ್ಸರ್ವ್ ಮಾಡೋದಾದರೆ ನಮ್ಮ ಡಿಪ್ಲೊಮ್ಯಾಟ್ಸ್ಗಳು ವಿಸಿಟ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಎರಡು ಕಂಟ್ರಿಗಳ ಮಧ್ಯೆ ಒಂದು ಕೋಆಪ್ರೇಷನ್, ಆನ್ ಗೋಯಿಂಗ್ ನರ್ಚರಿಂಗ್ ಕಂಡೀಷನ್, ಮ್ಯೂಚುವಲ್ ರೆಸ್ಪೆಕ್ಟ್ ಆಗ್ತಾನೆ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಭಾರತದ ಒಂದು ಸಪೋರ್ಟ್ ಇದಕ್ಕೆ ಬೇಕು. ಈ ಒಂದು ಸಿಟಿ ಮೈಂಡ್ಫುಲ್ ಸಿಟಿಯಾಗಿ ಇವತ್ತು ಕನ್ವರ್ಟ್ ಆಗಬೇಕು ಅಂತಂದರೆ ಭಾರತದ ಒಂದು ಸಪೋರ್ಟ್ ಎಷ್ಟರ ಮಟ್ಟಿಗಿದೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಒಂದು ನಾಲೆಜ್ ಟ್ರಾನ್ಸ್ಫರ್ ಆಗುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತೀವಿ. ಹೈ ಎಂಡ್ ಇಂಡಿಯನ್ ಟೂರಿಸ್ಟ್ಗಳು ಸಹ ಇಂಪಾರ್ಟೆಂಟ್ ಅಲ್ಲ. ಇವಾಗ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದೆ, ಅವು ಟೂರಿಸಮ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೂ ಸಹ ಬೇಕಾಗುತ್ತಲ್ಲ, ಬಿಸ್ನೆಸ್ ಪರ್ಸನ್ಸ್ಗಳು ಅಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇದರಿಂದ ಭಾರತದ ಒಂದು ಸಪೋರ್ಟ್ ಅಥವಾ ಈ ಒಂದು ರೀಜನ್ ಬಾರ್ಡರ್ ಏರಿಯಾನ ನಾವು ಹೊಂದಿರೋದ್ರಿಂದ ನಾವು ಇದರಿಂದ ಸಪೋರ್ಟನ್ನು ಪಡೆದುಕೊಳ್ಬೋದು ಅಂತ ಅವರ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ನ ಮುಖಾಂತರ ಇಲ್ಲಿ ಎರಡೂ ಕಂಟ್ರೀಸ್ಗಳು ಭೂತಾನ್ ಏನು ಫೋಕಸ್ ಮಾಡ್ತಾಯಿಲ್ಲ ಅದರ ಒಂದು ಡೆವಲಪ್ಮೆಂಟ್ಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಪ್ಯಾರಲಲ್ಲಿ ಸಹಕಾರಿ ಆಗ್ತವೆ. ಮತ್ತು ಆ ಒಂದು ಸಿಟಿ ಸಕ್ಸಸ್ ಆಗೋದ್ರಿಂದ ನಮ್ಮ ದೇಶದ ಒಂದು ನೇಬರಿಂಗ್ ಕಂಡೀಷನ್ ಅಡಿನಲ್ಲೂ ಸಹ ಟೂರಿಸಮ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಒಂದು ಎಫೆಕ್ಟಿವ್ನೆಸ್ಸು ಕೋಆಪ್ರೇಷನ್ನು ಸಹ ಬರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಟೆಕ್ಸ್ಟ್ ಆಗಿ ಕವರ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಪಿಂಗನ್ನು ನಾವು ಅಬ್ಸರ್ವ್ ಮಾಡೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು.
ಭೂತಾನ ಒಂದು ಸದರ್ನ್ ರೀಜನ್ ಅಡಿನಲ್ಲಿ, ಸೌತ್ ಭೂತಾನ್ ಅಡಿನಲ್ಲಿ ಕಂಡುಬರುತ್ತೆ ಎಲೆಪು. ಅಸ್ಸಾಮಲ್ಲಿರ್ತಕ್ಕಂತಹ ಕೋಕ್ರಾಜ್ ಹಾರ್ ಅಂತ, ಕೋಕ್ರಾಜ್ ಹಾರ್ ಇದು ಆ್ಯಕ್ಚುಲಿ ಇದೊಂದು ನೀವು ಕನ್ಸಿಡರ್ ಬೋಡೋಲ್ಯಾಂಡ್ ಅಂತ ಏನು ಕರಿತೀವಿ, ಆ ಒಂದು ಬೋಡೋಲ್ಯಾಂಡ್ ಅಡಿಯಲ್ಲಿ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ಇದರ ಒಂದು ಬೆನಿಫಿಟನ್ನು ಸಹ ಕಾಣ್ಬೋದು. ಇಲ್ಲಿ ಸಾಕಷ್ಟು ಆರ್ಕಿಟೆಕ್ಚರ್ಲಿ ಸ್ಟ್ರಾಂಗ್ ಇರತಕ್ಕಂಥ ಒಂದು ಏರಿಯಾ ಅಂತಲೇ ಇದನ್ನು ಹೇಳ್ಬೋದು. ಸೊ ಇದು ನಮಗೆ ಇಂಪಾರ್ಟೆಂಟ್. ಈ ಕನೆಕ್ಟಿವಿಟಿ ಪ್ರೊಜೆಕ್ಟ್ಸನ್ನು ನಾವು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಅಡಿನಲ್ಲಿ ಇದು ಕಂಡು ಬರುತ್ತೆ. ಇದೊಂದು ಆಟೋನಾಮಸ್ ಡಿಸ್ಟಿಕ್ ಆಗಿರೋದ್ರಿಂದ ಸೊ ಇಲ್ಲಿ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಫೋಕಸನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಸ್ಸಾಂ ಹಾಗೂ ನೇಬರಿಂಗ್ ಕಂಟ್ರೀಸಲ್ಲಿ ಬಾರ್ಡರಿಂಗ್ ಆಗ್ತಾ ಇರೋದ್ರಿಂದ ಈ ಒಂದು ಸಿಟಿ ಈ ಲೋಕಲ್ ಏರಿಯಾಗಳ ಒಂದು ಡೆವಲಪ್ಮೆಂಟ್ಗೂ ಸಹ ಸಹಕಾರಿ ಆಗ್ತಾಯಿದೆ. ಸ್ಟ್ರಾಟಜಿಕಲಿ ಇದು ಭಾರತಕ್ಕೆ ತುಂಬ ಸಹಕಾರಿಯಾಗಿದೆ. ಈ ಒಂದು ಸಿಟಿಗೆ ಸಂಬಂಧಪಟ್ಟಂತೆ ನಾವು ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ನಮಗೆ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಜನರಲಿ ನಾವು ಇವತ್ತು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ದ ಕ್ಯೂರಿಯಸ್ ಕೇಸ್ ಆಫ್ ಸೋಸಮ್ಮ ಐಪೆ ಆ್ಯಂಡ್ ದಿ ವೇಚರ್ ಕೌ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ರೆವಲ್ಯೂಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಇಲ್ಲೊಂದು ಕೇಸ್ ಸ್ಟಡಿಯನ್ನು ಕಾಣ್ತಾ ಇದ್ದೀವಿ. ಡಾಕ್ಟರ್ ಸೋಸಮ್ಮ ಐಪೆ ಅವರ ಒಂದು ಕಾಂಟ್ರಿಬ್ಯೂಷನನ್ನು ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಅಂತಲೇ ನಾವು ಕರಿಬೋದು. ಸೊ ಇವರು ಈ ಒಂದು ಕೌವನ್ನು, ವೇಚರ್ ಕೌವನ್ನು ಸೇವ್ ಮಾಡುವಂತಹ ಸಂದರ್ಭದಲ್ಲಿ, ಇದು ಆಲ್ರೆಡಿ ಎಕ್ಸ್ಟೆನ್ಷನ್ ಆಗ್ತಾ ಇರುವಂಥ ಕಂಡೀಷನಲ್ಲಿ ಅವರು ತಮ್ಮ ಒಂದು ಹಾರ್ಡ್ ವರ್ಕ್ನ ಮುಖಾಂತರ ಮೇಜರ್ ಚಾಲೆಂಜಸನ್ನು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಕಂಡೀಷನ್ ಬೇರೆ ಇವಾಗ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಬಯೋಡೈವರ್ಸಿಟಿಯನ್ನು ಸೇವ್ ಮಾಡೋದ್ರ ಬಗ್ಗೆ ಅವರು ಗಮನ ಹರಿಸಿ ಎಷ್ಟರ ಮಟ್ಟಿಗೆ ಅವರು ಸೇವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ರಿಕಗ್ನೈಸೇಷನ್ ಮಾಡ್ತಾ ಪದ್ಮಶ್ರೀ ಅವಾರ್ಡನ್ನು 2022ರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರು ಹೇಳೋ ಪ್ರಕಾರ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಡಿಯಲ್ಲಿ ನಾವು ಕಾಣೋದಾದರೆ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ. ಕ್ರಾಪ್ ಗ್ರೀನ್ಸ್ಗೆ ಸಂಬಂಧಪಟ್ಟಂಥ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಡಿ ಮಿಲ್ಕ್ ರೆವಲ್ಯೂಷನ್ಗೆ ಸಂಬಂಧಿಸಿದಂತೆ ಕಾಣ್ತಾ ಇದ್ದೀವಿ. ಸೊ ಅಗ್ರಿಕಲ್ಚರ್ ಆ್ಯಂಡ್ ಡೈರಿ ಪ್ರೊಡಕ್ಷನ್ಗೆ ಸಂಬಂಧಿಸಿದಂತೆ ರೆವಲ್ಯೂಷನನ್ನು ಕಾಣ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ಒಂದು ವೇಚರ್ ಕವ್ಗೆ ಸಂಬಂಧಿಸಿದಂತೆ ಇದೊಂದು ನೇಟಿವ್ ಬ್ರೀಡ್ ಆಗಿರೋದ್ರಿಂದ ಇದರ ಒಂದು ಪ್ರಯಾರಿಟಿ, ಅದರಲ್ಲೂ ಇದು ಹೇಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಎನ್ವಿರಾನ್ಮೆಂಟಿಂದ ಆಗ್ತಾ ಇರುವಂಥ ಒಂದು ತೊಂದರೆಯಿಂದ ಸರ್ವೈವಲ್ ಆಗದೇ ಇರುವಂಥ ಸಿಚುವೇಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಟ್ರಾನ್ಸ್ಫರ್ ಅಥವಾ ಕೋರ್ ಇಶ್ಯೂಸ್ ಅಂತಂದರೆ ಇವರು ರಿಕಗ್ನೈಸ್ ಮಾಡಿರೋ ಪ್ರಕಾರ ಕ್ರಿಟಿಕಲಿ ಈ ಒಂದು ಕೌ ಸ್ಪೀಷೀಸ್ ಲಾಸ್ ಆಗ್ತಾ ಇರೋದನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಕ್ರಾಸ್ ಬ್ರೀಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಆಗಿರ್ಬೋದು, ಅಥವಾ ಮೇಜರ್ಲಿ ನಾವು ಇವಾಗ ಈ ಒಂದು ಕೌವನ್ನು ಹೈ ಈಲ್ಡ್ ವೆರೈಟಿ ಅಂತಲೇ ಪ್ರಯಾರಿಟೈಸ್ ಏನು ಮಾಡ್ತಾ ಇದ್ದೀವಲ್ಲ, ಈ ಸಂದರ್ಭದಲ್ಲಿ ಎಕ್ಸ್ಟಿಂಕ್ಟ್ ಆಗಲಿಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ, ಎಕ್ಸ್ಟಿಂಕ್ಟ್ ಆಗುವಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಅಗ್ರಿಕಲ್ಚರನ್ನು ನಾವು ಮಾಡರ್ನೈಸ್ ಆಗಿ ಮಾಡ್ತಾ ಇದ್ದೀವಿ. ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಬೇಸಿಕಲಿ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಶಾರ್ಟ್ ಟರ್ಮಲ್ಲಿ ಹೆಚ್ಚು ಇನ್ಕಮ್ ಬರಬೇಕು ಅಥವಾ ಶಾರ್ಟ್ ಟರ್ಮಲ್ಲಿ ಹೆಚ್ಚು ಪ್ರೊಡಕ್ಷನ್ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫಾಸ್ಟ್ ಮಾಡ್ತಾ ಇದ್ದೀವಿ. ಈವನ್ ಈ ಒಂದು ಅಗ್ರಿಕಲ್ಚರ್ ಔಟ್ಪುಟ್ಗಳು ಸ್ಲೋ ಪ್ರೋಸೆಸ್ ಇದ್ದರೂ ಇದನ್ನು ಫಾಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಇದು ಅನಿಮಲ್ಸ್ ಮೇಲೆ ಇವಾಗ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಸೊ ಇವ್ರು ಏನು ಮಾಡಿದ್ದಾರೆ, ಒಂದು ಡೆಡಿಕೇಟೆಡ್ಲಿ ಪ್ಲ್ಯಾನನ್ನು ಮಾಡೋದ್ರ ಮುಖಾಂತರ ಹೆಂಗೆ ಅಂತಂದರೆ, ಇವಾಗ ಎನ್ವಿರಾನ್ಮೆಂಟಿಸ್ಟ್ಗಳು ಎಷ್ಟೋ ಒಂದು ಅಬ್ಲಿಗೇಷನ್ಸನ್ನು ಇವ್ರ ಮೇಲೆ ಹಾಕಿದ್ರು ಸಹ ಸರ್ಕಾರವೂ ಸಹ ಸ್ಟಾರ್ಟಿಂಗ್ ಏನಿತ್ತಂದರೆ ಸ್ಕೆಪ್ಟಿಕಲ್ ಇತ್ತು. ಅಂದರೆ ಇವರು ಮಾಡ್ತಾ ಇರುವಂಥ ಇನಿಷಿಯೇಟಿವ್ಸ್ಗಳು ಸರಿ ಇದೇನೋ ಇಲ್ವೋ ಅಥವಾ ನಿಜವಾಗ್ಲೂ ಅದು ಎಕ್ಸ್ಟೆನ್ಷನ್ ಆಗ್ತಾ ಇದ್ರು, ಈ ರೀತಿಯಾಗಿ ಎಲ್ಲ ಇತ್ತು. ಬಟ್ ಸ್ಟಿಲ್ ಅವರು ಒಂದು ಡೆಡಿಕೇಶನ್ ಮುಖಾಂತರ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮುಖಾಂತರ ಅದು ವೆದರ್ಗೆ ಹೆಂಗೆ ರೆಸ್ಪಾನ್ಸನ್ನು ಮಾಡುತ್ತೆ, ಇವರೊಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೆಲನ್ನು ಏನು ತೊಗೊಂಡಿದ್ದಾರೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮುಖಾಂತರ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ಗಳು ಸಹ ಇಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡೋದ್ರ ಮುಖಾಂತರ ಒಂದು ರಿಸರ್ಚ್ನ ಆಧಾರದ ಮೇಲೆ. ಸೊ ಇವರು ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರಲ್ಲ, ಹೇಗೆ ಇವರು ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ಸಹ ಕೇರಳದಲ್ಲಿ ತರೋದ್ರ ಮುಖಾಂತರ. ಸೊ ಇವರು ಡಾಕ್ಟರ್ ಐ ಪಿ ಅವರು ಒಂದು ಸಕ್ಸಸ್ಫುಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ವೇಚರ್ ಕೌಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ವೇಷನ್ ಯೂನಿಟನ್ನು ಸಹ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರ ಮುಖಾಂತರ ಇವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಡಿನಲ್ಲಿ ರಿಕಗ್ನೈಷನ್ ಮಾಡಿದ್ದಾರೆ. ಸೊ ಇವುಗಳನ್ನೆಲ್ಲ ಮಾಡೋದ್ರಿಂದ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮಾಡೋದ್ರಿಂದ, ರಿಕಗ್ನೈಷನ್ ಮಾಡೋದ್ರಿಂದ ಹೇಗೆ ಈ ಒಂದು ಬ್ರೀಡ್, ಇವಾಗ ಇಂಡಿಜಿನಿಯಸ್ಲಿ ಬ್ರೀಡ್ ಏನಿದೆ ಇದನ್ನು ನಾವು ಪ್ರಿಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದರಿಂದ ನಾವು ಹೆಚ್ಚು ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಹಾಗಾಗಿ ಇವಾಗ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚು ಸಹ ಇದನ್ನು ರಿಕಗ್ನೈಸ್ ಮಾಡಬೇಕಾಗಿದೆ. ಸೊ ಇದರಿಂದ ಈ ಒಂದು ಇನಿಷಿಯೇಟಿವ್ಸ್ಗಳನ್ನು ನಾವು ಏನು ಮಾಡ್ಬೋದು, ಎಂಡೇಂಜರ್ಡ್ ಆಗಿರ್ತಕ್ಕಂತಹ ಲೈಫ್ ಸ್ಟಾಕ್ಸ್ಗಳನ್ನು ವಾಪಸ್ ಮತ್ತೆ ನಾರ್ಮಲ್ ಆಗುವಂತೆ, ಎಕ್ಸ್ಟೆನ್ಷನ್ ಆಗ್ತಾ ಇರುವಂಥ ಬ್ರೀಡ್ಸ್ಗಳನ್ನು ಈ ಪ್ರಾಜೆಕ್ಟು ಸಹಕಾರಿ ಆಗ್ತಾ ಇರೋದ್ರಿಂದ ಈ ಪ್ರಾಜೆಕ್ಟಿಂದ ಇರತಕ್ಕಂತಹ ಟೇಕ್ ಅವೇಸ್ಗಳನ್ನು ನಾವು ತೆಗೆದುಕೊಳ್ಬೇಕು. ಸೊ ಬೇಸಿಕಲಿ ಇಲ್ಲಿ ಇದರ ಒಂದು ಇಂಪಾರ್ಟೆನ್ಸ್, ನಾವು ಹೇಗೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು, ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಬ್ಯಾಲೆನ್ಸ್ ಮಾಡೋದ್ರೊಂದಿಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಬೇಸಿಕಲಿ ಇವಾಗ ಮೇಜರ್ ಚಾಲೆಂಜ್ ಏನಿದೆ ಅಂತಂದರೆ, ನಾವು ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡಬೇಕಾಗಿದೆ. ಓಕೆ, ಬಯೋಡೈವರ್ಸಿಟಿ ಈ ಪರ್ಟಿಕ್ಯುಲರ್ಲಿ ಒಂದು ಬ್ರೀಡ್ ಏನಿದೆಯಲ್ಲ ಇದನ್ನು ಕನ್ಸಿಡರ್ ಮಾಡಬೇಕು. ಪ್ರೆಸೆಂಟ್ಲಿ ಮತ್ತು ಇವಾಗ ರ್ಯಾಪಿಡ್ ಕಂಡೀಷನ್ ಏನಾಗಿದೆ, ರ್ಯಾಪಿಡ್ ಕೈಗಾರೀಕರಣ ಅಂತಲೇ ಹೇಳ್ಬೋದು, ಅಥವಾ
ಇಂಡಸ್ಟ್ರಿಯಲೈಸೇಷನ್ನೇ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವುಗಳನ್ನೆಲ್ಲ ತಡೆಗಟ್ಟಬೇಕು, ಬ್ಯಾಲೆನ್ಸ್ಡ್ ವೇನಲ್ಲಿ ನಾವು ಒಂದು ಅಪ್ರೋಚನ್ನು ತರಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಅವ್ರಿಗೆ ಹೇಗೆ ನ್ಯಾಚುರಲ್ ಹೆರಿಟೇಜನ್ನು ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗಿರ್ಬೋದು, ರಿಕಗ್ನೈಷನ್ ಕೊಡೋದಾಗಲಿ ಇವನ್ನೆಲ್ಲ ಹೇಗೆ ಮಾಡ್ತಾ ಇದ್ದಾರೆ, ಇದನ್ನು ನಾವು ಟ್ರೆಡಿಷ್ನಲ್ ನಾಲೆಜನ್ನು ಅಕ್ವೈರ್ ಮಾಡ್ಕೋಬೇಕು. ಸೊ ಇದರಿಂದ ಕರ್ತಿರುವಂಥ ಒಂದು ಲೆಸನನ್ನು ಇಂಟಿಗ್ರೇಟ್ ಮಾಡಬೇಕು. ನಮ್ಮ ಒಂದು ಟ್ರೆಡಿಷ್ನಲ್ ನಾಲೆಜೊಂದಿಗೆ ಇಂಟಿಗ್ರೇಷನ್ ಮಾಡೋದ್ರ ಮುಖಾಂತರ, ಕಮ್ಯುನಿಟಿ ಇನ್ವಾಲ್ವ್ಮೆಂಟನ್ನು ಮಾಡೋದ್ರ ಮುಖಾಂತರ ನ್ಯಾಚುರಲ್ ಹೆರಿಟೇಜನ್ನು ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪಾಸಿಟಿವ್ ಅಪ್ರೋಚನ್ನು ತೆಗೆದುಕೊಳ್ಬೋದು ಅಂತ. ಸೊ ಇಷ್ಟು ಜನರಲಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇವತ್ತಿನ ಟರ್ಮಿನಾಲಜಿ ಸೆಕ್ಷನ್ ಅಡಿನಲ್ಲಿ ಈ ಮೊದಲು ಬ್ಯಾಂಕಿಂಗನ್ನು ಸ್ಟಾರ್ಟ್ ಮಾಡಿರುವಾಗ SLR, CRR ಆಗಿರ್ಬೋದು ಅಥವಾ ಬ್ಯಾಂಕ್ ರೇಟ್, ರೆಪೋ ರೇಟ್ ಈ ರೀತಿಯಾಗಿ ಕನ್ಸಿಡರೇಷನನ್ನು ಮಾಡಿದ್ವಿ. ಅಗೇನ್ ಇದರಲ್ಲಿ ಕೆಲವೊಂದಿಷ್ಟು ಟರ್ಮಿನಾಲಜೀಸ್ಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಮೊದಲ ಹಂತದಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತಂದರೆ ಇವಾಗ ರೆಪೋ ರೇಟ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, RBI ಇವತ್ತು ಬ್ಯಾಂಕ್ನಲ್ಲಿ ಅಮೌಂಟನ್ನು ತೆಗೆದುಕೊಳ್ತಾ ಇದೆ. ಸೊ RBI ಮತ್ತು ಬ್ಯಾಂಕ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, RBI ಇವಾಗ ಬ್ಯಾಂಕಲ್ಲಿ ಲೋನನ್ನು ತೆಗೆದುಕೊಳ್ತಾ ಇದೆ. ಶಾರ್ಟ್ ಟರ್ಮ್ಗೆ ತೆಗೆದುಕೊಂಡ್ರೆ ರೆಪೋ ಅಂತ ಕರಿತೀವಿ. ಸೊ ಇದೇ ರೆಪೋ ರೇಟ್ ನಡಿನಲ್ಲಿ ಓವರ್ ನೈಟ್ನ ಆಧಾರದ ಮೇಲೆ, ಸೊ ಒಂದೇ ಒಂದು ನೈಟ್ಗೋಸ್ಕರ ತೆಗೆದುಕೊಳ್ಳುತ್ತಲ್ಲ, ಈ ಒಂದು ರೆಪೋ ರೇಟ್ಗೆ 1% ಹೈಯರ್ ಇರುತ್ತೆ. ಸೊ ಇಲ್ಲಿ ಕನ್ಸಿಡರ್ ಮಾಡ್ಬೋದು 1% ಹೈಯರ್ ಇರುತ್ತೆ. ಸೊ ಇದನ್ನು ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಸೊ RBI ಹತ್ತ ತೆಗೆದುಕೊಂಡಿರ್ತಕ್ಕಂಥ ಒಂದು ಶಾರ್ಟ್ ಟರ್ಮ್ ಸಾಲ, ಇದು ಅತಿಯಾದಂಥ ಶಾರ್ಟ್ ಟರ್ಮ್, ಓವರ್ ನೈಟಲ್ಲೇ ರಾತ್ರಿನಲ್ಲೇ ಏನು ಮಾಡುತ್ತೆ, ಸಾಲವನ್ನು ತೆಗೆದುಕೊಳ್ಳುತ್ತೆ. ಈ ಒಂದು ಕಂಡೀಷನ್ಗೆ ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 1% ಹೈಯರ್ ಇದೆ ಅಂತ ನೀವು ತಿಳಿದುಕೊಳ್ಬೋದು. ನೆಕ್ಸ್ಟ್, ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಏನು? ಸರ್ಕಾರದ ಸೆಕ್ಯೂರಿಟೀಸ್ಗಳು, ಈಗ ಸರ್ಕಾರದ ಬಾಂಡ್ಸ್ಗಳನ್ನು RBIನ ಮುಖಾಂತರ ಸೆಲ್ ಮಾಡ್ತಾ ಇರೋದನ್ನು ಕಾಣ್ಬೋದು. ಯಾಕೆ ಸೆಲ್ ಮಾಡ್ತಾರೆ ಅಂತಂದರೆ, ಮನಿ ಹೆಚ್ಚಿತ್ತಂದರೆ ಮಾರ್ಕೆಟಲ್ಲಿ ಆ ಮನಿಯನ್ನು ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಸರ್ಕಾರಕ್ಕೊಂದೊಂದು ಸರ್ತಿ ದುಡ್ಡು ಬೇಕಾಗಿರುತ್ತೆ. ಜನರಲಿ ಈ ಒಂದು ಓಪನ್ ಮಾರ್ಕೆಟ್ ಆಪರೇಷನ್ ಏನಿದೆ ಅಂತಂದರೆ ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡ್ಲಿಕ್ಕಂತಲೇ ತಂದಿರೋದು. ಸೊ ಇವಾಗ ಬಾಂಡನ್ನು ಇಶ್ಯೂ ಮಾಡೋದು ಅಥವಾ ಸರ್ಕಾರದ ಒಂದು ಸೆಕ್ಯೂರಿಟೀಸನ್ನು ಇಷ್ಟು ಮಟ್ಟಿಗೆ ಕೊಡ್ತಾರೆ. ಒಂದು ಬಾಂಡನ್ನು ಜನರಲಿ ಇಶ್ಯೂ ಮಾಡಿರ್ತಾರೆ. ಸೊ ಈ ಒಂದು ಬಾಂಡ್ ನಡಿನಲ್ಲಿ ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೆ, 5 ಇಯರ್ಸ್ಗೆ ಇರುತ್ತಾ, ಎಷ್ಟು ಇಂಟ್ರೆಸ್ಟ್ ರೇಟನ್ನು ಕೊಡ್ತಾರೆ. ಇವಾಗ 100 ರೂಪೀಸ್ ಇದೆ ಅಂತಂದರೆ ಇದ್ರ 100 ರೂಪೀಸ್ಗೆ ಇಷ್ಟು 10% ಅಷ್ಟು ಇಂಟ್ರೆಸ್ಟ್ ರೇಟನ್ನು ಕೊಡ್ತೀವಿ ಅಂತೆಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ಈಗ 100 ರೂಪಿ ಇರುತ್ತಲ್ಲ, ಇಂಟ್ರೆಸ್ಟ್ ರೇಟನ್ನು ಇಟ್ಕೊಂಡು ಡಿನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಒಂದು ವ್ಯಾಲ್ಯೂವನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾಗಿ ಜನರಲಿ ಒಂದು ಬಾಂಡ್ ಥರನೇ ಇರುತ್ತೆ. ಸೊ ಸರ್ಕಾರ ಇಲ್ಲಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡ್ಲಿಕ್ಕಂತಾನೆ, ಯಾಕೆಂದರೆ ಮನಿ ಇವಾಗ ಹೆಚ್ಚಿದೆ ಅಂತ ತಿಳ್ಕೊಳ್ಳಿ ಮಾರ್ಕೆಟ್, ಈ ಒಂದು ಸೆಕ್ಯೂರಿಟೀಸನ್ನು ಕೊಟ್ಟರೆ 5 ಇಯರ್ಸ್ ಆದಮೇಲೆ ಅವ್ರಿಗೆ ಸರಿಯಾದಂಥ ರಿಟರ್ನ್ ಬರುತ್ತೆ ಅಂದರೆ ಆಟೋಮೆಟಿಕ್ಲಿ ಅವರು ಏನು ಮಾಡ್ತಾರೆ, ಡೆಪಾಸಿಟ್ ಮಾಡಿಬಿಡ್ತಾರೆ RBIನಲ್ಲಿ. ಅವಾಗ ಏನು ಮಾಡ್ಬೋದು, ಮನಿಯನ್ನು ಕಂಟ್ರೋಲ್ ಮಾಡ್ಬೋದು ಮಾರ್ಕೆಟಲ್ಲಿ. ಸೊ ಇದರ ಆಧಾರದ ಮೇಲೆ ಆಪರೇಷನ್ ಕಾಣ್ಬೋದು. ಇದಕ್ಕೆ ನಾವೇನಂತೀವಿ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿಬೋದು. ಆಪರೇಷನ್ ಟ್ವಿಸ್ಟ್ ನಡಿನಲ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ 2 ರೀತಿಯಂಥ ಬಾಂಡ್ಸನ್ನು ಕಾಣ್ಬೋದು. ಒಂದು ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಬಾಂಡ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಸರ್ಕಾರ ಏನು ಮಾಡುತ್ತೆ, ಲಾಂಗ್ ಟರ್ಮ್ ಬಾಂಡ್ಸ್ಗಳನ್ನು ಬೈ ಮಾಡುತ್ತೆ. ಸೊ ಲಾಂಗ್ ಟರ್ಮ್ ಬಾಂಡ್ಸ್ಗಳು ಆಲ್ರೆಡಿ ಏನಿರುತ್ತಲ್ಲ ಅದನ್ನ ಬೈ ಮಾಡೋದ್ರ ಮುಖಾಂತರ ಸೆಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಬಾಂಡ್ಸನ್ನು ಸೆಲ್ ಮಾಡುತ್ತೆ. ಸೊ ಈ ಒಂದು ಆಪರೇಷನನ್ನು ನಾವೇನಂತೀವಿ, ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ವೈಸ್ ಇಲ್ಲೇ ಕನ್ಸಿಡರ್ ಮಾಡ್ತಾರೆ. ಸೊ ಈಲ್ಡನ್ನು ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ, ಸೊ ಇದರಿಂದ ಲಾಂಗ್ ಟರ್ಮ್ ಬಾಂಡ್ಗಳ ಈಲ್ಡ್ ಏನಿರುತ್ತಲ್ಲ ಲೋವರ್ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಶಾರ್ಟ್ ಟರ್ಮ್ ಬಾಂಡ್ಸ್ಗಳನ್ನು ಸೆಲ್ ಮಾಡೋದಾಗಲಿ ಅಥವಾ ಲಾಂಗ್ ಟರ್ಮ್ ಬಾಂಡ್ಸ್ಗಳನ್ನು ಬೈ ಮಾಡುವಂಥ ಒಂದು ಕಂಡೀಷನ್ಗೆ ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ ಅನ್ನುವಂಥ ಕ್ಲಾರಿಟಿ. ಸೊ ಈ ಟರ್ಮಿನಾಲಜಿ ಆಧಾರದ ಮೇಲೆ ಇಷ್ಟು ಮಟ್ಟಿಗೆ ತಿಳ್ಕೊಬೋದು. ಇನ್ನು ಲಾಂಗ್ ಟರ್ಮ್ ರೆಪೋ ರೇಟ್ ನಡಿನಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ, ಲಾಂಗ್ ಟರ್ಮ್ ರೆಪೋ ರೇಟ್ ಅಂತಂದರೆ ಇವಾಗ ಈ ಒಂದು ರೆಪೋ ರೇಟನ್ನೇ ಇರುತ್ತಲ್ಲ, ಈ ಒಂದು ರೆಪೋ ರೇಟನ್ನು ಲಾಂಗ್ ಟರ್ಮಲ್ಲೇ ಕೊಡ್ತಾರೆ. ಸೊ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು 1 ಇಯರ್ ಟು 3 ಇಯರ್ಸ್ ತನೂ ಸೇಮ್ ರೇಟಲ್ಲೇ ಕೊಡ್ತಾ ಇರ್ತಾರೆ. ಬ್ಯಾಂಕ್ಗಳಿಗೆ ಸೇಮ್ ರೇಟಲ್ಲೇ ರೆಪೋ ರೇಟಲ್ಲಿ ಕೊಡ್ತಾರೆ. ರೆಪೋ ರೇಟ್ ಜನರಲಿ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಈಗ ಕಂಟಿನ್ಯೂಸ್ ಆಗಿ ಅದೇ ಒಂದು ರೇಟಲ್ಲಿ ನಡಿನಲ್ಲಿ ಶಾರ್ಟ್ ಟರ್ಮ್ಗೆ ತೊಗೋತಾ ಇರ್ತಾರೆ. ಅದೇ ರೇಟಲ್ಲೇ ಅವರು ರಿಸೀವ್ ಮಾಡ್ತಾ ಇದ್ದಾರೆ ಮನಿಯನ್ನು, ಬ್ಯಾಂಕ್ಗಳು ರಿಸೀವ್ ಮಾಡ್ತಾ ಇದ್ದಾರೆ. ಅದನ್ನು ಲಾಂಗ್ ಟರ್ಮ್ ರೆಪೋ ರೇಟ್ ಅಂತ ಕರೀತಾರೆ. ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತಂದರೆ ಸೊ ಇದು ಸೇಮ್ ಹಾಗೆ ಇವಾಗ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇದೇ ಸಂದರ್ಭದಲ್ಲಿ ಸರ್ಪ್ಲಸ್ ಲಿಕ್ವಿಡಿಟಿಯನ್ನು ಇರುತ್ತಲ್ಲ ಮಾರ್ಕೆಟಲ್ಲಿ, ಅಥವಾ ಕ್ಯಾಪಿಟಲ್ ಇನ್ಫ್ಲೋ ಜಾಸ್ತಿ ಇರುತ್ತಲ್ಲ, ಸೊ ಇದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಅಂತಲೇ ಶಾರ್ಟ್ ಡೇಟೆಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಟ್ರೆಜರಿ ಬಿಲ್ಸ್ಗಳನ್ನು ಸೆಲ್ ಮಾಡೋದು. ಸೊ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಓಪನ್ ಮಾರ್ಕೆಟ್ ಆಪರೇಷನ್ಸ್ನ ಒಂದು ಕಂಡೀಷನ್ ಅಂತಲೇ ಇಲ್ಲಿ ಕಾಣ್ಬೋದು. ಸೊ ಇದರಿಂದ ಸರ್ಕಾರ ಏನು ಮಾಡುತ್ತೆ, ಮನಿ ಕಂಟ್ರೋಲ್ನ ಅಥವಾ ಮನಿ ಸಪ್ಲೈಗೆ ಸಂಬಂಧಪಟ್ಟಂಥ ಕಂಟ್ರೋಲನ್ನು ತರುತ್ತೆ ಅಂತ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತಂದರೆ ಕೋಲ್ಯಾಟ್ರಲ್ ಇಲ್ಲದೆ, ಸೊ ಕೋಲ್ಯಾಟ್ರಲ್ ಫ್ರೀ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು.
ಆರ್ ಬಿ ಐ ಒಂದಿಗೆ ಮನಿಯನ್ನು ಡೆಪಾಸಿಟ್ ಮಾಡ್ಬೋದು. ಕೋಲ್ಯಾಟ್ರಲ್ ಇಲ್ಲದೆ ಅಥವಾ ಸೆಕ್ಯೂರಿಟಿ ಇಲ್ಲದೆ ಲಾರ್ಜ್ ಮನಿ ಇತ್ತಂತಂದರೆ ಒಂದೊಂದು ಸರ್ತಿ. ಸೊ ಆ ಸಂದರ್ಭದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಆರ್ ಬಿ ಐ ಒಂದಿಗೆ ಮನಿಯನ್ನು ಇಡ್ಬೋದು. ಯಾಕೆಂದರೆ ಹೆಚ್ಚು ಮನಿ ಸಪ್ಲೈ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದು ಶಾರ್ಟ್ ಟರ್ಮ್ ಡ್ಯೂರೇಷನ್ ತನಕ ಮಾತ್ರ ಅನೌನ್ಸ್ ಮಾಡಿರ್ತಾರೆ. ಯಾಕೆಂದರೆ ತುಂಬ ಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೋಲ್ಯಾಟ್ರಲ್ ಇಲ್ಲದೇ ಅಮೌಂಟ್ ಜಾಸ್ತಿ ಇತ್ತಂದರೆ ಬ್ಯಾಂಕ್ ಒಂದಿಗೆ ಇಡ್ಬೋದು. ಅದಕ್ಕೆ ಒಂದು ಟರ್ಮನ್ನು ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ. ಸಿ ಲಾಸ್ಟ್ ಟೈಮ್ ನಾವು ಡಿಸ್ಕಷನನ್ನು ಮಾಡುವಾಗ ಹೆಚ್ಚು ಅಮೌಂಟನ್ನು ಆರ್ ಬಿ ಐನಲ್ಲಿ ಡೆಪಾಸಿಟ್ ಮಾಡ್ತಾಯಿದ್ರೆ ಆವಾಗ ಏನು ಮಾಡ್ತಾರೆ, ಪೆನಾಲ್ಟಿನ ಹಾಕ್ತಾರೆ ಅಂತ ಕಾಣಿದ್ವಿ. ನೆಗೆಟಿವ್ ರೇಟ್ ಪಾಲಿಸಿ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅದರ ಒಂದು ರಿವರ್ಸ್ ಇಲ್ಲಿ. ಸೊ ನೆಗೆಟಿವ್ ರೇಟ್ ಪಾಲಿಸಿ ಅನ್ನುವಂಥ ಒಂದು ಟರ್ಮನ್ನು ಕೊಟ್ಟಾಗ ಸೊ ಪೆನಾಲ್ಟಿ ಹಾಕ್ತಾರೆ, ಎಕ್ಸೆಸಿವ್ ಆಗಿ ಅಮೌಂಟನ್ನು ಹೋಗಿ ಆರ್ ಬಿ ಐನಲ್ಲಿ ಇಡೋದ್ರಿಂದ ಬ್ಯಾಂಕ್ಗಳಿಗೆ ಅನ್ನೋದನ್ನು ನಾವು ಕ್ಲಿಯರಾಗಿ ತಿಳ್ಕೊಳ್ಬೇಕು. ಬಟ್ ಇಲ್ಲಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತಂದರೆ ಟೂ ಮಚ್ ಮನಿ ಏನಾದರೂ ಫ್ಲೋ ಆಗ್ತಾ ಇದ್ದರೆ ಆವಾಗ ಏನು ಮಾಡ್ತಾರೆ, ಬ್ಯಾಂಕ್ಗಳು ಹೋಗಿ ಏನು ಮಾಡ್ಬೋದು, ಅಮೌಂಟನ್ನು ಪ್ಲೆಜ್ ಮಾಡ್ಬೋದು ಅಂತ. ಯಾವುದೇ ರೀತಿಯಾದಂಥ ಕೋಲ್ಯಾಟ್ರಲ್ ಇಲ್ಲದೆ, ಕೋಲ್ಯಾಟ್ರಲ್ ಫ್ರೀ ಆಗಿರುವಂಥದ್ದು, ನಿಮ್ಗೆ ಯಾವುದೇ ರೀತಿಯಾಗಿ ನಾವು ಪೆನಾಲ್ಟಿನ ಹಾಕೋದಿಲ್ಲ ಅಥವಾ ಏನೂ ಮಾಡೋದಿಲ್ಲ, ವಾಪಸ್ ನಮ್ಮ ಹತ್ರ ಬಂದು ಮನಿ ಇಡಿ ಅಂತ ಆರ್ ಬಿ ಐ ಹೇಳುತ್ತೆ ಅಂತ ಅರ್ಥ. ಸೊ ಬೇಸ್ ರೇಟ್ ಅಂತಂದರೆ ಏನು ಕನ್ಸಿಡರ್ ಮಾಡ್ಬೋದು? ಬೇಸ್ ರೇಟ್ ಅಂತಂದರೆ ಇವಾಗ ಒಂದು ಫಿಕ್ಸ್ಡ್ ರೇಟ್ ಇರುತ್ತೆ. ಆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ಗಿನೂ ಕಡಿಮೆ ಏನು ಮಾಡೋಂಗಿಲ್ಲ, ಬ್ಯಾಂಕು ಲೋನನ್ನು ಕೊಡೋದಿಲ್ಲ. ಸೊ ಲೋನನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಫಿಕ್ಸ್ಡ್ ರೇಟ್ ಇರುತ್ತಲ್ಲ, ಸೊ ಇಲ್ಲಿ ನೀವು ಕಾಣ್ಬೋದು. ಸೊ ಆ ಒಂದು ರೇಟ್ಗಿನೂ ಕಡಿಮೆ ಯಾವುದೇ ರೀತಿಯಾಗಿ ಕಸ್ಟಮರ್ಸ್ಗೆ ಅಮೌಂಟನ್ನು ಲೆಂಡ್ ಮಾಡೋದಿಲ್ಲ. ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರುತ್ತೆ. ಸೊ ಈ ಒಂದು ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಕಿನ್ನೂ ಕಡಿಮೆ ಮಾಡೋದಿಲ್ಲ. ಹಾಗಾಗಿ ಅದಕ್ಕೊಂದು ಬೇಸ್ ರೇಟ್ ಅಂತಲೇ ಹೇಳ್ಬೋದು. ಈ ಒಂದು ಬೇಸ್ ರೇಟ್ ಅಂತ ಫಿಕ್ಸ್ಡ್ ರೇಟ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೋದು. ಇನ್ನು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತಂದರೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಡಿನಲ್ಲಿ ಆರ್ ಬಿ ಐ ಡಿಸಿಷನ್ನ ತೆಗೆದುಕೊಳ್ಳುತ್ತೆ. ಸೊ ಆರ್ ಬಿ ಐ ಒಂದು ಇನ್ಸ್ಟ್ರಕ್ಷನ್ಸ್ಗಳ ಆಧಾರದ ಮೇಲೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡಬೇಕಾಗುತ್ತೆ, ಒಂದು ಫಿಕ್ಸ್ಡ್ ಪರ್ಸಂಟೇಜ್ ಲೆಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ಲೋನ್ಗಳನ್ನು ಕೊಡ್ತಾ ಇರ್ತಾರಲ್ಲ, ಸೆಕ್ಟರ್ ವೈಸ್ ಅವರು ಒಂದು ಪರ್ಟಿಕ್ಯುಲರ್ ಲೋನನ್ನು ಕೊಡಬೇಕು. ಸೆಕ್ಟರ್ ವೈಸ್ ಇಷ್ಟು ಪರ್ಸಂಟೇಜ್ ಫಿಕ್ಸ್ಡಾಗಿ ಕೊಡಬೇಕು. ಅಗ್ರಿಕಲ್ಚರ್ ಸೆಕ್ಟರ್ಗೆ ಇಷ್ಟು ಕೊಡಬೇಕು, ಅಲೈಡ್ ಆಕ್ಟಿವಿಟೀಸ್ಗಳಿಗೆ ಇಷ್ಟು ಕೊಡಬೇಕು, ಎಜುಕೇಷನ್ ಆಗಿರ್ಬೋದು, ಪೂವರ್ ಪೀಪಲ್ಗಳಿಗಾಗಿರ್ಬೋದು, ಹೌಸಿಂಗಿಗೆ ಇಷ್ಟು ಕೊಡಲೇಬೇಕು ಅನ್ನೋದನ್ನು ಫಿಕ್ಸ್ಡ್ ಆಗಿ ಡಿಸಿಷನ್ನ ತೆಗೆದುಕೊಳ್ಳಿರ್ತಾರೆ. ಸೊ ಆರ್ ಬಿ ಐ ಡಿಸಿಷನ್ನ ಮಾಡಿರುತ್ತೆ. ಎಷ್ಟಿದೆ, ಎಷ್ಟು ಪರ್ಸಂಟೇಜ್ ಇದೆ ಪ್ರೆಸೆಂಟ್ ಕಂಡೀಷನಲ್ಲಿ ಅಂತ ಅಪ್ಡೇಟ್ ಆಗಿರ್ತಕ್ಕಂಥ ಡೇಟಾವನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿ. ಪಾಸಿಟಿವ್ ಪೇ ಸಿಸ್ಟಮ್ ನಡಿಯಲ್ಲಿ, ಸೊ ಇಲ್ಲಿ ಪಾಸಿಟಿವ್ ಪೇ ಸಿಸ್ಟಮ್ ನಡಿಯಲ್ಲಿ ಏನು ಕಾಣ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಇವಾಗ 50,000 ಏನಾದರೂ ನೀವು ಚೆಕ್ ಕೊಟ್ಟರೆ ಇಮಿಡಿಯೇಟಾಗಿ ಬ್ಯಾಂಕು ನಿಮಗೆ ಯಾರು ಪೇ ಮಾಡ್ತಿರ್ತಾರಲ್ಲ, ಸೊ ಯಾರು ಅಂದರೆ ಯಾರಿಂದ ಹೋಗ್ತಾ ಇರುತ್ತಲ್ಲ, ಸೆಂಡರ್ ಇರ್ತಾರಲ್ಲ, ಅವ್ರಿಗೆ ಸರಿಯಾಗಿ ಮತ್ತೆ ರೀಚೆಕ್ ಮಾಡ್ತಾರೆ, ಇನ್ಫಾರ್ಮೇಷನ್ಸನ್ನು ಕೇಳ್ತಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಆ್ಯಕ್ಚುಲಿ ಇದನ್ನು ಡೆವಲಪ್ ಮಾಡಿದೆ. ಅಂದರೆ ಮತ್ತೆ ನಾವೇನು ಮಾಡ್ಬೋದು, ಈ ಒಂದು ಚೆಕ್ಗೆ ಸಂಬಂಧಪಟ್ಟಂತೆ ಏನಾದರೂ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಇಲ್ಲ ಅಂತ ರೀಚೆಕ್ ಮಾಡ್ಲಿಕ್ಕೆ ಅಂತಲೇ ಏನು ಮಾಡ್ತಾರೆ, ಅಗೇನ್ ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ಗಳನ್ನು ಅವ್ರು ಏನೇನು ಕೊಟ್ಟಿರ್ತಾರೋ ಅವುಗಳನ್ನು ರೀಚೆಕ್ ಮಾಡೋದಾಗಿ ಕಾಣ್ತಾ ಇದ್ದೀವಿ. ಸೊ ಡಬಲ್ ಕನ್ಫರ್ಮೇಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಟರ್ಮನ್ನು ಕರಿತೀವಿ ಪಾಸಿಟಿವ್ ಪೇ ಸಿಸ್ಟಮ್ ಅಂತ. ಇನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂದರೆ ಏನು ಅಂತ ನಮಗೆ ಇಂಪಾರ್ಟೆಂಟ್. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದರೆ ಇವಾಗ ನಾವು ಬ್ಯಾಂಕಲ್ಲಿ ಲೋನನ್ನು ತೆಗೆದುಕೊಂಡಿದ್ದೀವಿ ಅಥವಾ ಲೋನನ್ನು ತೆಗೆದುಕೊಂಡಾಗ ನಾವು ತುಂಬಕ್ಕಾಗಿಲ್ಲ. ಸೊ ಆ ಒಂದು ತುಂಬಕ್ಕಾಗದೇ ಇರುವಂಥ ಒಂದು ಜಾಗಕ್ಕೆ ಡ್ಯೂರೇಷನ್ ಇರುತ್ತಲ್ಲ, ಎಷ್ಟರ ಮಟ್ಟಿಗೆ ನಮ್ಗೆ ತುಂಬಕ್ಕಾಗಲ್ಲ ಅಂತ. ಸೊ ಆ ಒಂದು ಡ್ಯೂರೇಷನನ್ನು ನಾವು ನೋಡೋದಾದರೆ, ನಾವು ತೆಗೆದುಕೊಂಡಿರೋ ಒಂದು ಲೋನು ಇವಾಗ 10 lakh ಇದೆ ಅಂತ, 10 lakh ನಾವು ಲೋನನ್ನು ತೆಗೆದುಕೊಂಡಿದ್ವಿ ಯಾವುದೋ ಒಂದು ಪರ್ಪಸ್ಗೆ, ನಮಗೆ ಲಾಸ್ ಆಗಿದೆ ಕಂಪ್ಲೀಟಾಗಿ. ಸೊ ಇವಾಗ ಬ್ಯಾಂಕಲ್ಲಿ ಈ ಒಂದು 10 lakh ಅವರು ಏನು ಮಾಡಬೇಕು ಅಲ್ವಾ, ಸೊ ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ, ಆವಾಗ ನಾವು ಇಂಟ್ರೆಸ್ಟ್ ಪೇಮೆಂಟನ್ನು ಮಾಡೋಕ್ಕಾಗ್ತಾನೇ ಇಲ್ಲ. ಇವಾಗ ನಮಗೆ ಪ್ರಿನ್ಸಿಪಲ್ಲು ಕೊಡೋಕ್ಕಾಗ್ತಿಲ್ಲ, ಇದಕ್ಕೆ ಮೇಲಿರ್ತಕ್ಕಂಥ ಇಂಟ್ರೆಸ್ಟು ಸಹ ಪೇಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಓವರ್ ಡ್ಯೂ, ಇವಾಗ ನಮ್ಮದು ಲಾಸ್ಟ್ ಡೇಟ್ ಇರುತ್ತಲ್ಲ, ಆ ಒಂದು ಲಾಸ್ಟ್ ಡೇಟಲ್ಲಿ ನಾವು ಪೇ ಮಾಡಬೇಕು ಅಂತ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು. ಸೊ ಇವಾಗ ಮಿನಿಮಮ್ ಇಂಟ್ರೆಸ್ಟ್ ರೇಟನ್ನು ತೆಗೆದುಕೊಳ್ಳೋದಾದರೆ ಲಾಸ್ಟ್ ಡೇಟ್ ಇರುತ್ತೆ, ಆ ಒಂದು ಡೇಟಿಂದ ಕ್ರಾಸ್ ಆಗಿ ಪ್ಲಸ್ ಏನಾಗಬೇಕು, 90 days ಆಗಬೇಕು. ಸೊ 90 days ಓವರ್ ಡ್ಯೂ ಆದಮೇಲೆ 90 days ಇದ್ದರೆ, ಕಂಪ್ಲೀಟಾಗಿ 90 days ಅದು ಇದ್ದರೆ, ಈ ಒಂದು ಸಂದರ್ಭದಲ್ಲಿ ಅದನ್ನು ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವೇನು ಅನ್ಬೋದು, ಬ್ಯಾಂಕ್ನ ಒಂದು ಕನ್ಸಿಡರೇಷನ್ ನೋಡೋದಾದರೆ ಲಾಸಲ್ಲಿ ಹೋಗುವಂಥ ಒಂದು ದಾರಿ ಅಂತಲೇ ಹೇಳ್ಬೋದು. ಫಸ್ಟ್ ಯಾವಾಗಲೂ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ನಡಿನಲ್ಲಿ ಇವಾಗ ಲೋನ್ಸ್ಗೆ ಬೇರೆ ಥರ ಇರುತ್ತೆ, ಅಥವಾ ಒಂದೊಂದು ಸರ್ತಿ ಅಗ್ರಿಕಲ್ಚರ್ ಕ್ರಾಪ್ಸ್ನ ಒಂದು ಡ್ಯೂರೇಷನನ್ನು ಸಹ ಕನ್ಸಿಡರ್ ಮಾಡ್ತಾರೆ. ಲಾಂಗ್ ಡ್ಯೂರೇಷನ್ ಅಂತ ಅಂದಾಗ ಇದರಲ್ಲಿ ಇಂಟ್ರೆಸ್ಟನ್ನು ನಾವು ಒಂದು ಕ್ರಾಪಿಗೋಸ್ಕರ ಕನ್ಸಿಡರ್ ಮಾಡುವಂಥದ್ದು. ಶಾರ್ಟ್ ಡ್ಯೂರೇಷನ್ ಅಡಿನಲ್ಲಿ
ಇಂಟ್ರೆಸ್ಟ್ ನಾಟ್ ಪೇಡ್ ಫಾರ್ 2 ಸೀಸನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಲಾಂಗಲ್ಲಿ ಒಂದು ಡ್ಯೂರೇಷನ್ ಅಂತ ಒಂದು ಕ್ರಾಪ್ ಸೀಸನ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ. ಸೊ ಈ ರೀತಿಯಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಏನು ಅಂತ ನಿಮಗೆ ಡೈರೆಕ್ಟಾಗಿ ಡೆಫಿನೇಷನ್ ಆಧಾರದ ಮೇಲೆ ಡೇಸ್ಗಳ ಮೇಲೂ ಸಹ ಕೇಳ್ತಾರೆ. ಇದು ನಮಗೆ ಕ್ಲಿಯರ್ ಆಗಿರ್ಬೋದು. ಇನ್ನು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತಂದರೆ ಯಾವುದೇ ಒಂದು ಅಸೆಟ್ ಇವಾಗ ತೆಗೆದುಕೊಂಡಿರ್ತಕ್ಕಂತಹ ಲೋನ್ ಏನಿರುತ್ತಲ್ಲ ಅದು NPA ನಡಿನಲ್ಲೇ ಇರಬೇಕು. ಸೊ NPA ಅಂತಂದರೆ ಇವಾಗ 90 ಡೇಸ್ ಅಂತಲೇ ಅಂದ್ಕೊಳ್ಳಿ. ಸೊ ಈ ಒಂದು 90 ಡೇಸ್ ಕಂಡೀಷನಲ್ಲೇ ಏನು ಚೇಂಜಸ್ಸೇ ಆಗಿಲ್ಲ. ಈ ಸಂದರ್ಭದಲ್ಲಿ ಇದು ನಿಯರ್ಲಿ 1 ಇಯರ್ ಏನಿರುತ್ತೆ NPA ಕಂಡೀಷನ್ ಇರುತ್ತೆ. ಅದಕ್ಕೆ ನಾವು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಕಾಲ್ ಮಾಡ್ತೀವಿ. ಸೊ ಲೆಸ್ ದೆನ್ ಇಯರ್ ಆರ್ ನಿಯರ್ಲಿ 1 ಇಯರ್, 12 ಮಂತ್ಸ್ ಅಂದರೆ 1 ಇಯರ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಟರ್ಮ್ಸ್ಗಳ ಆಧಾರದ ಮೇಲೆ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಸೊ ಇವತ್ತು ಇಷ್ಟು ಟರ್ಮ್ಸ್ಗಳು ಸಾಕು. ಅಗೇನ್ ರಿಮೈನಿಂಗನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ನಿಮ್ಗೆ ಏನೇ ಡೌಟ್ ಇದ್ದರೂ ಈ ಟರ್ಮ್ಸ್ಗೆ ಸಂಬಂಧಪಟ್ಟಂತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದು ಕೇವಲ ಟರ್ಮಿನಾಲಜಿಯ ಆಧಾರದ ಮೇಲೆ ರೆಸ್ಟ್ರಿಕ್ಟ್ ಆಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಿಮಗೆ ಇರಲಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ ಅಂದರೆ ಏನು, ಇದಕ್ಕೆ ರೆಫರೆನ್ಸ್ ಅಂದರೆ ಏನು, ಅಥವಾ ಯಾವ ಫ್ಯಾಕ್ಟರ್ಸ್ಗಳನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. 4ನೇ ಸ್ಟೇಟ್ಮೆಂಟ್ ಆಲ್ ಆಫ್ ದಿ ಅಬೌವ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ನ್ಯಾಚುರಲ್ ವರ್ಲ್ಡ್ ಆಫ್ ಲ್ಯಾಂಡ್, ವಾಟರ್, ಏರ್, ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಎಕ್ಸಿಸ್ಟ್ ಅರೌಂಡ್ ಇಟ್ ಅಂತ ಕೇಳಿದ್ದಾರೆ. ಸೊ ನ್ಯಾಚುರಲ್ ವರ್ಲ್ಡಲ್ಲಿರುವಂಥ ಫ್ಯಾಕ್ಟರ್ಸ್ಗಳನ್ನು ಇಲ್ಲಿ ಕಾಣ್ಬೋದು. ಇನ್ನು ಸಮ್ ಆಫ್ ಟೋಟಲ್ ಕಂಡೀಷನ್ಸ್ ವಿಚ್ ಸರೌಂಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್. ಒಂದು ನಿಗದಿತವಾದಂತಹ ಸಮಯದಲ್ಲಿ ಹ್ಯೂಮನ್ಗೆ ಸರೌಂಡ್ ಆಗಿರ್ತಕ್ಕಂತಹ ಕಂಡೀಷನ್ಸ್ಗಳನ್ನು, ಎಲ್ಲ ಒಟ್ಟಾರೆಯಾಗಿರುವಂಥ ಕಂಡೀಷನ್ಸ್ಗಳನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಅಡಿನಲ್ಲಿ ಇದೊಂದು ಇಂಟ್ರಾಕ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲ್, ಬಯಾಲಜಿಕಲ್ ಆ್ಯಂಡ್ ಕಲ್ಚರಲ್ ಎಲಿಮೆಂಟ್ಸ್ಗಳು ಇಂಟರ್ಲಿಂಕ್ ಆಗಿದೆ. ಸೊ ಇಂಟರ್ಲಿಂಕ್ಡ್ ಆಗಿರುವಂಥದ್ದು ಇವೆಲ್ಲ ಫ್ಯಾಕ್ಟರ್ಸ್ಗಳಿಂದವಲ್ಲ ಇಂಟ್ರಾಕ್ಟ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಗೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಂತ. ಈ 3 ಸ್ಟೇಟ್ಮೆಂಟ್ಸ್ಗಳು ಸರಿ ಇದಾವ ಅಥವಾ ಒಂದೇ ಸ್ಟೇಟ್ಮೆಂಟ್ ಸರಿ ಇದೆನಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.